ವಿವೇಕಾನಂದರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡೋದಕ್ಕೆ ಒಂದು ವಾರ ಬೇಕು. ದೊಡ್ಡ ದುರಂತ ದುರದೃಷ್ಟ ಏನು ಅಂದರೆ, ಈ ದೇಶ ಅವರ ಮಹತ್ತನ್ನು ತಿಳಿಯುವುದರಲ್ಲಿ ವಿಪರೀತವಾಗಿ ನಿಷ್ಫಲವಾಗಿದೆ, ಸೋತಿದೆ. ಅದು ಹಾಗೇನೆ 1000 ವರ್ಷಗಳಿಂದ ಗುಲಾಮರಾಗಿ ಬದುಕಿದರೆ ಸಾಕು ಅನ್ನುವ ರೀತಿಯಲ್ಲಿ ಬದುಕ್ತಾ ಇರತಕ್ಕಂಥ ದೇಶಕ್ಕೆ ಆ ಡ್ಯಾಮೇಜ್ಡ್ ಮೊರೇಲ್, ದಿ ಡಿವಾಸ್ಟೇಷನ್, ದಿ ಕಂಡಮೇಷನ್, ದಿ ಡ್ಯಾಮೇಷನ್ ಇಟ್ ಸಫರ್ಡ್ ಥ್ರೂ ಲಾಂಗ್ ಪೀರಿಯಡ್ಸ್ cannot allow it to become worthy of knowing things that are of extremely useful for building up a brilliant future. That is almost a common feature wherever you go. Look at the African countries, you can clearly see they are not at all aware of what they should be like, where they should go, and what must be aimed at. ಸಾಮಾನ್ಯರಿಗೂ ಜಾಗೃತ ವ್ಯಕ್ತಿಗಳಿಗೂ ಅದೇ ಡಿಫರೆನ್ಸ್. ವಿವೇಕಾನಂದರು ಇವನು ಭಾಳ ಗಲಾಟೆ ಮಾಡ್ತಾ ಇದ್ದಾನಲ್ಲ, ಅವನು ಕರ್ಕೊಂಡು ಹೋಗ್ಬಿಟ್ರಿ. ವಿವೇಕಾನಂದರು ಶಿಕಾಗೋಗೆ ಹೋದಾಗ ಒಮ್ಮೆಲೆ ಅವ್ರನ್ನ ಸೇರಿಸ್ಕೊಳ್ಳಿಲ್ಲ. ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ಗೆ ಒಮ್ಮೆಲೆ ಅವ್ರನ್ನ ಸೇರಿಸ್ಕೊಳ್ಳಿಲ್ಲ, ಅಲೋ ಮಾಡಲಿಲ್ಲ ಅವ್ರಿಗೆ. ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಈ ಹಿನ್ನೆಲೆ ಗೊತ್ತಿಲ್ಲ. ಅಮೆರಿಕಕ್ಕೆ ಹೋದರು, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತಂದರು, ಚಪ್ಪಾಳೆ ಗಿಟ್ಟಿಸ್ಕೊಂಡ್ರು, ವಿಶ್ವವಿಖ್ಯಾತರಾದರು. ಇದೆಲ್ಲ ನಮಗೆ ಗೊತ್ತಿದೆ. ಅವ್ರ ಪಟ್ಟ ಕಷ್ಟಗಳು ನಮಗೆ ಒಂದು ನಯ ಪೈಸೆನೂ ಗೊತ್ತಿಲ್ಲ. ಇಲ್ಲಿಂದ ಭಾರತೀಯರು ಅವರನ್ನು ಕಳಿಸಿದ್ದು ಮದ್ರಾಸಿನ ಯುವಕರು. ನೋಡಪ್ಪ, ಸೌಂಡೇ ಬೇಡ, ಎ ಸಿ ಬಿಜಾಪುರ ಜನ ಯಾವ ಎ ಸಿನೇ ಏನು ಬೇಕಾಗಿಲ್ಲ, ಆಫ್ ಮಾಡು. ಸುಮ್ಮನೆ ಒಂದು ಕಡೆ ಸೈಲೆಂಟಾಗಿ ಕೂತ್ಬಿಟ್ರಿ. ಮದ್ರಾಸಿನ ಯುವಕರು, ಬಹಳ ಜನ ಯುವಕರು ಕರ್ನಾಟಕದವರು ಇದ್ದರು. ಡಾಕ್ಟರ್ ನಂಜುಂಡರಾವ್, ಅಳಸಿಂಗ ಪೆರುಮಾಳ್, ಚಿಕ್ಕಮಗಳೂರಿನ ಅಳಸಿಂಗ ಪೆರುಮಾಳ್, ಡಾಕ್ಟರ್ ನಂಜುಂಡರಾವ್, ಮಹಾರಾಷ್ಟ್ರದ ಬಾಲಾಜಿರಾವ್, ಅಲ್ಲಿಯೇ ಮೆಡ್ರಾಸಿನ ಜಸ್ಟಿಸ್ ಸುಬ್ರಹ್ಮಣ್ಯ ಅಯ್ಯರ್, ಪಾರ್ಥಸಾರಥಿ ಅಯ್ಯಂಗಾರ್, ಪ್ರೊಫೆಸರ್ ಸಿಂಗಾರವೇಲು ಮೊದಲಿಯಾರ್, ಪ್ರೊಫೆಸರ್ ಕಿಣಿ, ರಾಜಮ್ಮ ಅಯ್ಯರ್, ಇವರೆಲ್ಲ ಘಟಾನುಘಟಿಗಳು. ಇವರೆಲ್ಲ ಕಷ್ಟಪಟ್ಟು ಇವರನ್ನು ಅಮೆರಿಕಕ್ಕೆ ಕಳಿಸಿದರು. ಅಲ್ಲಿಗೆ ಹೋಗಿ ಶಿಕಾಗೋ ನಗರದಲ್ಲಿ ಪರಿಚಯ ಮಾಡಿಕೊಳ್ತಾರೆ. ನಾನು ವಿವೇಕಾನಂದ ಹಿಂದೂ ಧರ್ಮವನ್ನು ಪ್ರತಿನಿಧಿಸ್ಕೊಂಡು ಬಂದಿದ್ದೇನೆ. ಆವಾಗ ಆ ಸೆಲೆಕ್ಷನ್ ಕಮಿಟಿ ಚೇರ್ಮನ್ರವ್ರು ಕೇಳ್ತಾರೆ, ನಿಮ್ಮ ಬೋನಫೈಡ್ಸ್ ಕೊಡಿ, ನಿಮ್ಮ ಕ್ರೆಡೆನ್ಷಿಯಲ್ ಕೊಡಿ. ಕ್ರೆಡೆನ್ಷಿಯಲ್ ಅಂದರೆ ಹಿಂದೂ ಜನಾಂಗ, ಇವರು ನಮ್ಮ ಪ್ರತಿನಿಧಿ, ನ್ಯಾಯವಾದ ನಮ್ಮ ಪ್ರತಿನಿಧಿ, ಹಿ ಈಸ್ ಅ ಬೋನಫೈಡ್ ರೆಪ್ರೆಸೆಂಟೇಟಿವ್ ಆಫ್ ಅವರ್ ಫೇತ್ ಅನ್ನುವಂಥ ಯಾವುದೇ ದೇಶದ ಅಂಬಾಸಿಡರ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ ಅಲ್ಲಿಯ ಮುಖ್ಯಸ್ಥರನ್ನು ಮೀಟ್ ಮಾಡಿ ಮೊದಲು ಮಾಡೋ ಕೆಲಸ, ಹಿ ಪ್ರೆಸೆಂಟ್ಸ್ ಹಿಸ್ ಕ್ರೆಡೆನ್ಷಿಯಲ್ಸ್. ನಮ್ಮ ಪ್ರೈಮ್ ಮಿನಿಸ್ಟರ್ ನನ್ನನ್ನು ಇಲ್ಲಿಗೆ ಅಂಬಾಸಿಡರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ, ನನ್ನ ಈ ಅಂಬಾಸಿಡರ್ ಈ ಹುದ್ದೆಯನ್ನು ನೀವು ದಯವಿಟ್ಟು ಅವಗಾಹನೆಗೆ ತಂದಿದ್ದೇನೆ, ಒಪ್ಕೊಳ್ಳಿದ್ದೀವಿ ಇದನ್ನು. ದಟ್ ಇಸ್ ಕಾಲ್ಡ್ ಕ್ರೆಡೆನ್ಷಿಯಲ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಕ್ರೆಡೆನ್ಷಿಯಲ್, ಬೋನಫೈಡ್, ದಿ ಬೋನಫೈಡ್ಸ್ ಫಾರ್ ಎ ಪರ್ಸನ್ ಟು ಪ್ರೂವ್ ಹಿಸ್ ಜೆನ್ಯೂನಿಟಿ, ಕರೆಕ್ಟಾಗಿ ಲೆಜಿಟಿಮೇಸಿ, ಟು ಪ್ರೂವ್ ಹಿಸ್ ಲೆಜಿಟಿಮೇಸಿ, ದಟ್ ಇಸ್ ಕಾಲ್ಡ್ ಕ್ರೆಡೆನ್ಷಿಯಲ್. ಹೋಗ್ಬಿಟ್ಟು ನಾನು ವಿವೇಕಾನಂದ ಅಂತ ನಿಮ್ಮ ಕ್ರೆಡೆನ್ಷಿಯಲ್ ಕೊಡಿ. ಕ್ರೆಡೆನ್ಷಿಯಲ್ ಇಲ್ಲ, ಏನೂ ಇಲ್ಲ. ಯಾಕೆ? ಸನ್ಯಾಸಿಗಳಿಗೆ ಈ ಫಾರ್ಮ್ಯಾಲಿಟೀಸ್ ಎಲ್ಲ ಏನು ಗೊತ್ತಿರುತ್ತೆ? ಸುಮ್ಮನೆ ಹೋಗಿದ್ದಷ್ಟೇ. ಹೇಳ್ತಾರೆ ನಿಮ್ಮನ್ನು ತೊಗೊಳಕ್ಕಾಗಲ್ಲ, ಕ್ರೆಡೆನ್ಷಿಯಲ್ ಇಲ್ಲ ಅಂದರೆ ನಿಮ್ಮನ್ನು ತೊಗೊಳಕ್ಕಾಗಲ್ಲ. ಆಕಾಶ ತಲೆ ಮೇಲೆ ಬಿದ್ದಂಗಾಗುತ್ತೆ. ಯಾಕೆ? ಅವ್ರು ತಗೊಳ್ಳಿಲ್ಲ ಅಂದರೆ ಇವರೊಂದು ಹೋಟೆಲ್ನಲ್ಲಿ ಸ್ಟೇ ಮಾಡಬೇಕು, ಒಂದು ಹೋಟೆಲ್ನಲ್ಲಿ ಊಟ ಮಾಡ್ಕೋಬೇಕು. ಇಲ್ಲಿ ಯಾರು ಇವರಿಗೆ ಹಾಸ್ಪಿಟಾಲಿಟಿ ಕೊಡೋರು ಇರಲ್ಲ, ದುಡ್ಡೇ ಇಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಕಷ್ಟಪಟ್ಟೆಲ್ಲ ದುಡ್ಡು ಕಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಅಲ್ಲಿ ಹೋದ್ಮೇಲೆ ಹೋಟೆಲ್ನಲ್ಲಿ ಉಳ್ಕೊಳ್ಳೋದಿಲ್ಲ. ದೇವರೇ ಏನಪ್ಪ ಈ ಥರ ಸ್ಥಿತಿ ಬಂತಲ್ಲ ಅಂದ್ಕೊಂಡು ಯೋಚನೆ ಮಾಡಿದರು. ವಾಂಕೂವರ್ ಅಂತ ಕೆನಡಾದಲ್ಲಿ ಒಂದು ಊರಿದೆ. ಇವರು ಜಪಾನಿನ ಯೋಕೋಹಾಮಾದಿಂದ, ಇಂಡಿಯಾದಿಂದ ಜಪಾನಿಗೆ ಹೋಗಿ, ಜಪಾನಿನ ಯೋಕೋಹಾಮಾದಿಂದ ಕೆನಡಾದ ವಾಂಕೂವರ್ಗೆ ಹೋಗಿ,
ವಾಂಕೂವರ್ನಿಂದ ಶಿಕಾಗೋಗೆ ಟ್ರೈನ್ನಲ್ಲಿ ಬಂದಿದ್ದು. ಆ ಟ್ರೈನ್ನಲ್ಲಿ ಒಬ್ಬಳು ಲೇಡಿ ಪರಿಚಯಕ್ಕೆ ಬಂದಿದ್ದು, ಮಿಸ್ ಕ್ಯಾಥರಿನ್ ಸ್ಯಾನ್ಬಾರ್ ಅಂತ ಆಕೆ ಹೆಸರು. ಆಕೆ ಮುಂದೆ ಹೇಳ್ತಾಳೆ, ಒನ್ಸ್ ಐ ಸೆಟ್ ಮೈ ಐಸ್ ಆನ್ ದ ಮ್ಯಾನ್ ಐ ಕುಡ್ ನೆವರ್ ಡ್ರಾ ಇಟ್ ಬ್ಯಾಕ್. ನನ್ನ ದೃಷ್ಟಿಯನ್ನು ಅವರ ಮೇಲೆ ನೆಟ್ಟ ಮೇಲೆ ಮತ್ತೆ ಆ ದೃಷ್ಟಿ ಹಿಂದಕ್ಕೆ ತಗೊಳಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಹಿ ವಾಸ್ ದಿ ಗ್ರ್ಯಾಂಡೆಸ್ಟ್ ಸ್ಪೆಸಿಮನ್ ಆಫ್ ಮ್ಯಾನ್ಹುಡ್ ಐ ಹ್ಯಾವ್ ಎವರ್ ಕಮ್ ಅಕ್ರಾಸ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ನಾನು ಕಂಡ ಪುರುಷ, ಮಹಾಪುರುಷ, ಪುರುಷ ಸಿಂಹದಂತೆ ಇದ್ರು ಅವರು. ಆಕೆ ಹೇಳಿರ್ತಾಳೆ, ನೀವು ಬಾಸ್ಟನ್ ನಗರಕ್ಕೆ ಏನಾದ್ರು ಬರೋದಾದರೆ ನಮ್ಮ ಮನೇಲಿ ಗೆಸ್ಟ್ ಆಗಿರ್ಬೋದು, ಎಷ್ಟು ದಿನ ಬೇಕಾದ್ರೆ ನೀವು ಉಳ್ಕೊಳ್ಬೋದು. ಸೊ ಇವಾಗ ಅವಳ ನೆನಪಿಗಾದ್ಲು, ವಿವೇಕಾನಂದ ನೆನಪಿಗೆ ಬಂದ್ಲು. ಇಲ್ಲಂತೂ ನಾನು ಹೋಟೆಲ್ನಲ್ಲಿ ಇರೋಕ್ಕಾಗಲ್ಲ, ಬಾಸ್ಟನ್ಗೆ ಹೋಗ್ಬಿಟ್ಟು ಅವಳ ಮನೇಲಿ ಉಳ್ಕೊಳ್ಳೋಣ ಅಂತ ಬಾಸ್ಟನ್ನಲ್ಲಿ ಅವ್ರ ಮನೆಯಲ್ಲಿ ಉಳ್ಕೊಂಡ್ಳು. ಪಕ್ಕದ ಮನೆಯಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಗ್ರೀಕ್ ಭಾಷೆ ಬೋಧನೆ ಮಾಡ್ತಾ ಇದ್ದಂಥ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ, JH ರೈಟ್. ರೈಟ್ಗೆ ಹೇಳ್ತಾಳೆ, ಇಂಡಿಯಾದಿಂದ ನಮ್ಮ ಮನೆಗೊಬ್ಬರು ಬಂದಿದ್ದಾರೆ, ನನ್ನ ಜೀವಮಾನದಲ್ಲಿ ನಾನು ಅವರನ್ನು ನೋಡಿಲ್ಲ, ಇಂಥ ವ್ಯಕ್ತಿಯನ್ನು ನೋಡಿಲ್ಲ, ನೀವು ಬಹುಶಃ ನೋಡಿರ್ಲಿಕ್ಕಿಲ್ಲ, ಅವ್ರ ಜೊತೆ ಸ್ವಲ್ಪ ಮಾತಾಡ್ತೀರಾ? ಎ ಕ್ವೀರ್ ಪರ್ಸನಾಲಿಟಿ ಫ್ರಮ್ ಇಂಡಿಯಾ ಹ್ಯಾಸ್ ಅರೈವ್ಡ್. ಅವಳು ಉಪಯೋಗ ಮಾಡುವಂಥ ಭಾಷೆ, ಎ ಕ್ವೀರ್ ಪರ್ಸನಾಲಿಟಿ ಫ್ರಮ್ ಇಂಡಿಯಾ ಹ್ಯಾಸ್ ಅರೈವ್ಡ್. ಕ್ವೀರ್ ಅಂತ ಯಾಕೆ ಕರೀತಾಳೆ ಅಂದರೆ, ಮೆಡಿಟೇಷನ್ ಕೂತಿರ್ತಾರೆ ವಿವೇಕಾನಂದರು, ಅವಳ ಫ್ರೆಂಡ್ ಬರ್ತಾಳೆ, ಅಲ್ಲೇ ಎದುರುಗಡೆ ಕಾಣ್ತಾ ಇರುತ್ತೆ ವಿವೇಕಾನಂದರು ಮೆಡಿಟೇಷನ್ ಕೂತಿರೋದು. ಫ್ರೆಂಡ್ ಇವಳದು ಕೇಳ್ತಾಳೆ, ಎಷ್ಟು ಒಳ್ಳೆ ಗೊಂಬೆ ತಂದಿದ್ದೀಯಾ? ಎಲ್ಲಿ ತಂದಿದ್ದೇನು? ಎಷ್ಟು ಒಳ್ಳೆ ಗೊಂಬೆ, ನೋಡೋಕೆ ಎಷ್ಟು ಚೆನ್ನಾಗಿದೆ. ಅವರ ಮೆಡಿಟೇಷನ್ ಕೂತ್ರೆ ಒಂದು ಗೊಂಬೆ ಕೂತಂಗಿತ್ತು. 3 ದಿನ ಹೇಳ್ತಿರ್ಲಿಲ್ಲ ವಿವೇಕಾನಂದರು ಮೆಡಿಟೇಷನ್ ಕೂತ್ರೆ. ಅವ್ರು ಬಹಳ ಕಷ್ಟಪಟ್ಟು ಎಬ್ಬಿಸ್ಬೇಕಾಗಿತ್ತು. ಒಂದು ಸಲ ಅಂತೂ ಮೆಡಿಟೇಷನ್ ಕೂತಿದ್ದಾರೆ, ಕಂಬಳಿ ಹೊತ್ಕೊಂಡು ಚೆನ್ನಾಗಿ ಚಳಿಗೆ ಬೆಚ್ಚ ಕೂತಿದ್ದಾನೆ, ಅದಕ್ಕೆ ಇವನಿಗೆ ಮೆಡಿಟೇಷನ್ ಆಗ್ತಾ ಇದೆ, ನನಗಾಗ್ತಾನೆ ಇಲ್ವಲ್ಲ ಅಂತ ಪಕ್ಕದಲ್ಲಿ ಕೂತಿದ್ದವನು ಯೋಚನೆ ಮಾಡಿ ಡೌಟ್ ಬಂದು ಕಣ್ಣುಜ್ಕೊಂಡು ನೋಡ್ತಾನೆ, ಅದು ಕಂಬಳಿ ಹೊತ್ಕೊಂಡಿದ್ದಲ್ಲ, ಅಷ್ಟು ಸೊಳ್ಳೆ ಮೈ ಮೇಲೆ ಕೂತಿತ್ತು. ನರೇಂದ್ರನಿಗೆ ಅಷ್ಟು ಸೊಳ್ಳೆ ಮೈ ಮೇಲೆ ಕೂತಿದ್ರೂ ಅಚಲಿತನಾಗಿ ಗೊಂಬೆಯಂತೆ ಕುಳಿತುಕೊಳ್ಳುವ ಆ ಸಾಮರ್ಥ್ಯ ಅವನು ಹುಟ್ಟುತ್ತಾನೆ ನರೇಂದ್ರನಿಗೆ ಬಂದಿತ್ತು. ಇದೆಲ್ಲ ಇಲ್ಲ ಅಂದರೆ ರಾಮಕೃಷ್ಣರು ಅವ್ರ ಕಡೆಗೆ ಅಷ್ಟೊಂದು ಆಕರ್ಷಿತರಾಗ್ತಾ ಇರಲಿಲ್ಲ. ಸರಿ, ಹೀಗೆ ಈ ಕ್ವೀರ್ ಪರ್ಸನಾಲಿಟಿ ಫ್ರಮ್ ಇಂಡಿಯಾ ಹ್ಯಾಸ್ ಕಮ್. ಪ್ರೊಫೆಸರ್ ಹೇಳ್ತಾರೆ, ನಿನ್ನ ಮನೆಗೆ ಯಾರ್ಯಾರೋ ಬರ್ತಾ ಇರ್ತಾರಮ್ಮ, ಅವ್ರ ಜೊತೆ ಎಲ್ಲ ನಾನು ಮಾತಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ಪಾಪ ಬಂದು ಕೇಳ್ತಾ ಇದೆಯಾ, ಒಂದು 5 ನಿಮಿಷ ಮಾತಾಡಿ ಕಳಿಸ್ತೀನಿ, ಕಳಿಸು. ಬಂದರು ವಿವೇಕಾನಂದರು, ಇಬ್ಬರು ಮಾತಾಡೋಕ್ಕೆ. ವಿವೇಕಾನಂದರು ತಂದೆ ವಯಸ್ಸು ಅವನಿಗೆ, ಮಾತಾಡೋಕೆ ಕುಳಿತರು. 5 ನಿಮಿಷ ಆಯಿತು, 5 ಗಂಟೆ ಆಯಿತು, 5 ದಿನ ಆಯಿತು, 15 ದಿನ ಆಯಿತು. ಇವ್ರು ಹೇಳಿದ್ದು ಮುಗಿತಾ ಇಲ್ಲ, ಅವರು ಕೇಳಿಸ್ಕೊಳ್ಳುವ ಕುತೂಹಲವು ತಣೀತಾ ಇಲ್ಲ. ಪ್ರೊಫೆಸರ್ನ ಹೆಂಡತಿ ತನ್ನ ತಾಯಿಗೆ ಲೆಟರ್ ಬರೀತಾಳೆ, ಇಂಡಿಯಾದಿಂದ ಒಬ್ಬ ಹುಡುಗ ಬಂದಿದ್ದಾನೆ, ಜಾನ್ನ ಮಗನ ವಯಸ್ಸು ಅವನಿಗೆ, ಅವನ ತಲೆಯಲ್ಲಿ ಅದು ಏನೇನು ವಿಚಾರಗಳಿದೆಯೋ, ಏನು ಕಥೆನೋ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಹೇಳ್ತಾ ಇರ್ತಾನೆ. ಜಾನ್ ಕೂಡ ದೊಡ್ಡಮ್ಮನೋ ಅಜ್ಜಿನೋ ಕತೆ ಹೇಳಿದ್ರೆ ಮಕ್ಕಳು ಕಣ್ಣು ತೆರ್ಕೊಂಡು ಬಾಯಿ ಬಿಟ್ಕೊಂಡು ಕೇಳ್ತಾರಲ್ಲ, ಆ ರೀತಿ ಕೇಳ್ತಾ ಇರ್ತಾನೆ. ವಿಚಿತ್ರವಾಗಿ 15 ದಿನಗಳಿಂದ ಮನೇಲಿ ಒಂಥರ ಬಹಳ ಪ್ಲೆಸೆಂಟ್, ಬಹಳ ಪ್ಲೆಸೆಂಟ್, ಎ ವೆರಿ ರೇರ್ ಬಟ್ ಪ್ಲೆಸೆಂಟ್ ಆಪರ್ಚುನಿಟಿ ಪ್ರಿವೇಲ್ಸ್ ಇನ್ ದಿ ಹೌಸ್ ಫಾರ್ ದಿ ಪಾಸ್ಟ್ 1 fortnight ಅಂತ ಲೆಟರ್ನಲ್ಲಿ ಅವ್ರ ತಾಯಿಗೆ ಬರೆದ ಲೆಟರ್ನಲ್ಲಿ ಬರೀತಾಳೆ. ಹೀಗೆ 15 ದಿನ ಕೇಳಿದ ಪ್ರೊಫೆಸರ್. ಆಮೇಲೆ ಹೇಳ್ತಾನೆ, 2-3 ವಾಕ್ಯಗಳನ್ನು ಹೇಳ್ತಾನೆ ವಿವೇಕಾನಂದನ ಕುರಿತು. ಕೊಲಂಬಸ್ ನಮ್ಮ ದೇಶವನ್ನು ಕಂಡು ಹಿಡಿದ ಮೇಲೆ ನಿಮ್ಮಂಥವ್ರು ಯಾರೂ ಬಂದಿರಲಿಲ್ಲ. ಆ ವೇಳೆಗೆ ಕೊಲಂಬಸ್ ಕಂಡು ಹಿಡಿದು 400 ವರ್ಷ ಆಗಿತ್ತು. ಕೊಲಂಬಸ್ ನಮ್ಮ ದೇಶವನ್ನು ಕಂಡು ಹಿಡಿದ ಮೇಲೆ ನಿಮ್ಮಂಥವ್ರು ಯಾರೂ ಬಂದಿರಲಿಲ್ಲ. ಏನು ಅದ್ಭುತವಾದ ಒರಿಜಿನಾಲಿಟಿ ಇದೆ ಸ್ವಾಮೀಜಿ ನಿಮ್ಮ ಐಡಿಯಾಸಲ್ಲಿ. ಒರಿಜಿನಾಲಿಟಿ ಅಂದರೆ ಯಾರು ಇಲ್ಲಿವರೆಗೆ ಹೇಳಲಿಲ್ಲ, ಈ ರೀತಿ ವಿಚಾರಗಳನ್ನು ನಮ್ಗೆ ಹೇಳೇ ಇಲ್ಲ. ಒರಿಜಿನಲ್, ಮೋಸ್ಟ್ ಒರಿಜಿನಲ್ ಐಡಿಯಾಸ್, ಎಲ್ಲ ಒರಿಜಿನಲ್ ಐಡಿಯಾಸ್. ಇಡೀ ಅಮೆರಿಕವೇ ನಿಮ್ಮನ್ನು ತಿಳ್ಕೊಳ್ಬೇಕು, ನಿಮ್ಮ ವಿಚಾರಗಳನ್ನು ತಿಳ್ಕೋಬೇಕು. ಅದಕ್ಕೆ ಇರ್ತಕ್ಕಂಥ ಸುಲಭವಾದ ಉಪಾಯ ಅಂತಂದರೆ, ಇನ್ನು ಕೆಲವೇ ತಿಂಗಳಲ್ಲಿ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಅನ್ನೋದಾಗ್ತಾ ಇದೆ, ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ವಿವೇಕಾನಂದರು ಹೇಳ್ತಾರೆ, ನಾನು ಬಂದಿದ್ದ ಆ ಉದ್ದೇಶಕ್ಕೋಸ್ಕರವೇ, ಆದರೆ ನನಗಿಲ್ಲಿ ಅವಕಾಶ ಇಲ್ಲ. ಯಾಕೆ? ನಿಮಗೆ ಯಾಕೆ ಅವಕಾಶ ಇಲ್ಲ? ಐ ಹ್ಯಾವ್ ನಾಟ್ ಬ್ರಾಟ್ ಎನಿ ಕ್ರೆಡೆನ್ಷಿಯಲ್, ದೇರ್ ಫಾರ್ ಐ ಆಮ್ ಡಿನೈಡ್ ದ ಚಾನ್ಸ್. ನನಗೆ ಅವಕಾಶ ಯಾಕೆ ತಪ್ಪಿದೆ ಅಂದರೆ ಕ್ರೆಡೆನ್ಷಿಯಲ್ ತಂದಿಲ್ಲ. ಆವಾಗ ಪ್ರೊಫೆಸರ್ ಹೇಳ್ತಾನೆ, ನಿಮಗೆ ಕ್ರೆಡೆನ್ಷಿಯಲ್ ಕೇಳೋದು ಒಂದೇ, ಸೂರ್ಯನನ್ನು ಹೊಳೆಯುವ ಅಧಿಕಾರ ನಿನಗೇನಿದೆ ಅಂತ ಕೇಳೋದು ಒಂದೇ. ನಿಮಗೆ ಕ್ರೆಡೆನ್ಷಿಯಲ್ ಕೇಳೋದು ಒಂದೇ, ಸೂರ್ಯನನ್ನು ನೀನು ಯಾಕೋ ಬೆಳಗ್ತಾ ಇದೆಯಾ ಅಂತ ಕೇಳೋದು ಒಂದೇ. ತಲೆ ಕೆಟ್ಟವನು ಕೇಳ್ತಾನೆ ಸೂರ್ಯನೇ ನೀನು ಯಾಕೆ ಬೆಳಗ್ತೀಯೋ ಅಂತ ತಲೆ ಕೆಟ್ಟವನು ಕೇಳ್ತಾನೆ. ಹಾಗೆ ಪರವಾಗಿಲ್ಲ, ಆ ಚೇರ್ಮನ್ ಆಫ್ ರಿಸೆಪ್ಷನ್ ಕಮಿಟಿ ನನ್ನ ಫ್ರೆಂಡೇ ಇದ್ದಾನೆ, ನಾನೇ ನಿಮಗೊಂದು ಪರಿಚಯ ಪತ್ರ ಕೊಡ್ತೇನೆ, ಕ್ರೆಡೆನ್ಷಿಯಲ್ ಕೊಡ್ತೇನೆ ಅಂತ ಹೇಳಿಬಿಟ್ಟು
ಒಂದು ಲೆಟರ್ ಆಫ್ ಲೆಟರ್ ಆಫ್ ಇಂಟ್ರೊಡಕ್ಷನ್ ಅಂತಾನೆ ಕ್ರೆಡೆನ್ಷಿಯಲ್ ಕೊಡ್ತಾರೆ. ಅದರಲ್ಲಿ ಒಂದು ವಾಕ್ಯ ನಿಮ್ಮ ಮುಂದೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಏನು ಬರೆದಿರ್ತಾರೆ ಅವರು ಅಂದರೆ, ಹಿಯರ್ ಈಸ್ ಎ ಮಾಂಕ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅವರ್ ಅಮೇರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. ಹಿಯರ್ ಈಸ್ ಎ ಮಾಂಕ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅವರ್ ಅಮೇರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. ಅಮೇರಿಕದ ಎಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಒಟ್ಟಿಗೆ ಒಂದು ಕಡೆ ಗುಡ್ಡೆ ಹಾಕಿದರೆ ಅದರಲ್ಲಿ ಸೈಂಟಿಸ್ಟ್ಗಳಿದ್ದಾರೆ, ನೋಬಲ್ ಲಾರೇಟ್ಗಳಿದ್ದಾರೆ, ಘಟಾನುಘಟಿಗಳಿದ್ದಾರೆ. ಆವತ್ತಿಗೂ ಅಮೆರಿಕ ಇವತ್ತಿನ ಹಾಗೇನೆ ಪ್ರಪಂಚದ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರ. ಎಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ಗಳನ್ನು ತಕ್ಕಡಿನಲ್ಲಿ ಒಂದು ಕಡೆ ಹಾಕಿರಿ, ಇವರೊಬ್ಬರನ್ನೇ ಒಂದು ಕಡೆ ಇಡ್ರಿ, ಇವರೇ ಹೆಚ್ಚು ತೂಗ್ತಾರೆ. ಅಂಥ ವ್ಯಕ್ತಿ ಇಂಡಿಯಾದಿಂದ ಬಂದಿದ್ದಾರೆ. ಮುಂದೆ ವಿವೇಕಾನಂದರಿಗೆ ಪಾರ್ಲಿಮೆಂಟ್ನಲ್ಲಿ ಅವಕಾಶ ಸಿಗುತ್ತೆ. ರೆಸ್ಟ್ ಈಸ್ ಹಿಸ್ಟ್ರಿ. ನಿಮಗೆಲ್ಲ ಗೊತ್ತಿದೆ. 3.5 ವರ್ಷ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದ್ದರು. ಅಮೇರಿಕನ್ ಪತ್ರಿಕೆಗಳು, ಅಮೇರಿಕನ್ ಜನ, ಪಬ್ಲಿಕ್ಕು ಏನು ಬರೀತಾ ಇತ್ತು ಅಂದರೆ, ಕಳೆದ 200 ವರ್ಷಗಳಿಂದ ನಾವು ಯಾವ ಸತ್ಯಗಳನ್ನು ಹುಡುಕ್ತಾ ಇದ್ವೋ, ಹಗಲು ರಾತ್ರಿ ಕಳೆದ 200 ವರ್ಷಗಳಿಂದ ಯಾವ ಸತ್ಯಗಳನ್ನು ಹುಡುಕ್ತಾ ಇದ್ವೋ ಅದು ಇದೇ ಸತ್ಯ. ದಿಸ್ ಈಸ್ ದಿ ಟ್ರೂತ್ ವಿ ವರ್ ಸೀಕಿಂಗ್ ಆಲ್ ದೀಸ್ ಡೇಸ್. ಕಳೆದ ಹಲವಾರು ವರ್ಷಗಳಿಂದ ನಾವು ಕೆಲವು ಸತ್ಯಗಳನ್ನು ಹುಡುಕ್ತಾ ಇದ್ವಿ. ಎಲ್ಲಿ ಸಿಗುತ್ತೆ ಅದು? ಬೈಬಲ್ನಲ್ಲಿಲ್ಲ, ಅದು ಬೈಬಲ್ನಲ್ಲಿ ಸಿಗಲಿಲ್ಲ. ಯಾವುದೇ ಜರ್ಮನ್ ಫಿಲಾಸಫರ್ ಮತ್ತೊಬ್ಬ ಬರೆದಿರ್ತಕ್ಕಂಥ ಯಾವುದೇ ಪುಸ್ತಕಗಳು, ಘಟಾನುಘಟಿ ಪುಸ್ತಕಗಳು ಅದೆಲ್ಲೂ ಕೂಡ ನಮ್ಗೆ ಸಿಗ್ತಾ ಇಲ್ಲ. ಪ್ಲಾಟೋನಲ್ಲಿ ಸಿಗಲಿಲ್ಲ, ಸಾಕ್ರಟೀಸ್ನಲ್ಲಿ ಸಿಗಲಿಲ್ಲ. ಈ ವೇಳೆಗೆ ರಿನೈಸೆನ್ಸ್ ಆಗಿತ್ತು. ರಿನೈಸೆನ್ಸ್ ಆಗಿ ಪ್ಲಾಟೋನ್ದು, ಸಾಕ್ರಟೀಸ್ ಒಂದು, ಅರಿಸ್ಟಾಟಲ್ದು, ಇನ್ನೂ ಯಾರ್ಯಾರ್ದು ಅವ್ರ ಚಿಂತನೆಗಳೆಲ್ಲ ಪಾಶ್ಚಾತ್ಯ ಪ್ರಪಂಚಕ್ಕೆ ಹರಡಿತ್ತು. ಅಲ್ಲೆಲ್ಲ ಇಲ್ಲ. ಅಲ್ಲೆಲ್ಲ ನಮಗೇನೋ ಒಂಥರ ಡ್ರೈನೆಸ್, ಏನೋ ಒಂಥರ ಒಣ, ಸಾಕಷ್ಟು ಒಂದು ರೀತಿ ಹೋಲ್ ವೆಸ್ಟರ್ನ್ ಫಿಲಾಸಫಿ. ಇಲ್ಲಿ ಯಾರಾದರೂ ಫಿಲಾಸಫಿ ಒಂಚೂರು ಓದಿದ್ರೆ ಗೊತ್ತಾಗುತ್ತೆ, ಒಂಥರ ದೊಡ್ಡ ಒಣ. ಇಟ್ಸ್ ಎ ಡ್ರೈ ಸ್ಪೆಕ್ಯುಲೇಷನ್. ಟ್ರೂತ್ನವ್ರು ಇಂಟರ್ಪ್ರಿಟ್ ಮಾಡ್ತಾ ಹೋಗ್ತಾರೆ. ಅವ್ರು ಏನೇ ಇಂಟರ್ಪ್ರಿಟ್ ಮಾಡಿದ್ರು ಟ್ರೂತ್ ಅನ್ನುವಂಥದ್ದು 2 ಆಣೆನೋ 4 ಆಣೆ ಅವ್ರು ಸಿಗ್ಬೋದು. ಯಾಕೆ ಪೂರ್ತಿ ಟ್ರೂತ್ ಅವ್ರು ಸಿಗೋದು ಸಾಧ್ಯವೇ ಇಲ್ಲ. ಈಗ ಐನ್ಸ್ಟೈನ್ಸ್ ರಿಲೇಟಿವಿಟಿ ಬಂದ ಮೇಲೆ ಕ್ವಾಂಟಮ್ ಫಿಸಿಕ್ಸ್ ಅಂತ ಬರುತ್ತೆ ಫಿಸಿಕ್ಸಲ್ಲಿ. ಇವೆರಡೂ ಬಂದ ಮೇಲೆ ಪಾಶ್ಚಾತ್ಯ ಪ್ರಪಂಚಕ್ಕೆ ಅರ್ಥವಾಗ್ತಾ ಇದೆ, ಟ್ರೂತ್ ಅನ್ನುವಂಥದ್ದು ಇಟ್ ಈಸ್ ನೆವರ್ ಎ ರಿಸಲ್ಟ್, ಇಟ್ ಈಸ್ ನೆವರ್ ಎ ಪ್ರಾಡಕ್ಟ್ ಆಫ್ ಸ್ಪೆಕ್ಯುಲೇಷನ್. ಎಂಥ ಬುದ್ಧಿವಂತ, 10 ನೋಬೆಲ್ ಪ್ರೈಸ್ ತಗೊಳ್ಳುವಷ್ಟು ಬುದ್ಧಿವಂತನೇ ಆಗಿರಲಿ ಅವನು ಲಾಜಿಕಲ್ ಆಗಿ ಯೋಚನೆ ಮಾಡ್ತಾ ಹೋದರೆ, ಸ್ಪೆಕ್ಯುಲೇಟ್ ಮಾಡ್ತಾ ಹೋದರೆ ಅಲ್ಟಿಮೇಟ್ ಟ್ರೂತ್ ಅಥವಾ ಅಬ್ಸಲ್ಯೂಟ್ ಟ್ರೂತ್ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಕಳೆದ 50-60 ವರ್ಷಗಳ ಹಿಂದೆ ಎರ್ವಿನ್ ಶ್ರಾಡಿಂಗರ್, ಫಾದರ್ ಆಫ್ ಕ್ವಾಂಟಮ್ ಫಿಸಿಕ್ಸ್, ಅವರ ಮೊಟ್ಟ ಮೊದಲನ್ನು ಅರ್ಥ ಮಾಡಿಕೊಂಡ. ಆಮೇಲೆ ಅವನ ಶಿಷ್ಯ ಅಂತ ಕರಿಬಹುದು, ನೀಲ್ ಬೋರ್ ಅಂತ ಬರ್ತಾರೆ ಕ್ವಾಂಟಮ್ ಫಿಸಿಕ್ಸಲ್ಲಿ ಬರೋರು ಇವರೆಲ್ಲ ಕೂಡ. ಇವರು ಅರ್ಥ ಮಾಡಿಕೊಂಡ್ರು. ಈಗ ಹೈಸೆನ್ಬರ್ಗ್ ಅಂತ ಹೇಳ್ಬಿಟ್ಟು ಆಮೇಲೆ ಅವರ ಶಿಷ್ಯ ಬಂದ ಹೈಸೆನ್ಬರ್ಗ್, ಅವರು ಅದನ್ನು ಅರ್ಥ ಮಾಡಿಕೊಂಡ್ರು. ಏನೇನೋ ಮಾಡಿ ಗಾಡ್ ಪಾರ್ಟಿಕಲ್ ಅಂತ ಒಂದು ನೋಡಿದ್ರು. ಆ ಗಾಡ್ ಪಾರ್ಟಿಕಲ್ಲು ಕೊನೆಗೆ ಕೈ ಕೊಡುವಂಥ ಪಾರ್ಟಿಕಲ್ಲೇ ಆಯಿತು. ಈಗೆಲ್ಲ ಕುಳಿತು ಯೋಚನೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಈ 4-5 ವರ್ಷಗಳಿಂದ ಈಚೆಗೆ ಹಾರ್ವರ್ಡ್ ಯೂನಿವರ್ಸಿಟಿಯವರಿಗೆ ಒಂದು ಚೂರು ಬುದ್ಧಿ ಭೇಟಿ ಆಯಿತು. ಬುದ್ಧಿ ಬಂದು ಯೋಚನೆ ಮಾಡ್ತಾ ಇದ್ದಾರೆ, ಟ್ರೂತ್ ಅನ್ನುವಂಥದ್ದು ಇಟ್ ಕ್ಯಾನ್ ಬಿ ಒಬ್ಟೈನ್ಡ್, ಇಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್, ಇಟ್ ಕ್ಯಾನ್ ಬಿ ಕಾಂಪ್ರಹೆಂಡೆಡ್ ಓನ್ಲಿ ವೆನ್ ಯು ರೀಚ್ ಟು ದಿ ಹೈಯೆಸ್ಟ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್. ಈಗಿರ್ತಕ್ಕಂಥ ಪ್ರಜ್ಞಾಸ್ತರಗಳಲ್ಲಿ ಕೂತ್ಕೊಂಡು ಕಣ್ಣಿನಿಂದ ಏನೇನೋ ನೋಡಿ ಎಕ್ಸ್ಪೆರಿಮೆಂಟೇಷನ್, ಅಬ್ಸರ್ವೇಷನ್, ಇನ್ಫರೆನ್ಸ್ 3 ಕಾಸಿಗೆ ಪ್ರಯೋಜನ ಆಗೋದಿಲ್ಲ. ಯಾವ ಇನ್ಫರೆನ್ಸು 3 ಕಾಸಿಗೆ ಪ್ರಯೋಜನ ಆಗೋದಿಲ್ಲ. ಯಾಕೆಂದರೆ ಆಲ್ ಇನ್ಫರೆನ್ಸಸ್ ಕ್ಯಾನ್ ಕಮ್ ಓನ್ಲಿ ಥ್ರೂ ದಿ ಲಾಜಿಕಲ್ ರೀಸನಿಂಗ್. ಟ್ರೂತ್ ಈಸ್ ಬಿಯಾಂಡ್ ಲಾಜಿಕ್, ಟ್ರೂತ್ ಈಸ್ ಬಿಯಾಂಡ್ ರೀಸನಿಂಗ್, ಬಿಕಾಸ್ ಇಟ್ ಈಸ್ ನಾಟ್ ಬೌಂಡ್ ಬೈ ದಿ ಲಾ that is called as law of causation. Anything that is beyond the law of causation cannot be apprehended or cannot be conceived by taking use or by making use of mere logical implications, logical probings. ಇದು ಇತ್ತೀಚೆಗೆ ಅರ್ಥವಾಗ್ತಾ ಇದೆ. ಹಾರ್ವರ್ಡ್ ಯೂನಿವರ್ಸಿಟಿ, ನಮ್ಮ ಸದ್ಗುರು ಜಗ್ಗಿ ವಾಸುದೇವ್ ಮತ್ತು ದಲಾಯ್ ಲಾಮಾ ಇವರೆಲ್ಲ ಸೇರಿ 2 ವರ್ಷದ ಹಿಂದೆ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕಾನ್ಷಿಯಸ್ನೆಸ್ ಅಂತ ಮಾಡಿದ್ದಾರೆ. ಅದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ವೇದಗಳು, ಉಪನಿಷತ್ತುಗಳು ಬುದ್ಧ ಪೂರ್ವ 1000 ವರ್ಷಗಳ ಹಿಂದೆ ಕಂಡು ಹಿಡಿದು ಜಗತ್ತೆಲ್ಲ ಒಂದು ವಸ್ತುವಿನಿಂದ ವ್ಯಾಪಿಸಲ್ಪಟ್ಟಿದೆ. ಅದರ ಹೆಸರು ಬ್ರಹ್ಮ. ಸರ್ವಂ ಕಲ್ವಿದಂ ಬ್ರಹ್ಮ, ಸರ್ವಂ
ಒಂದನ್ನು ಬಿಡದೆ. ಭೂಲೋಕ ಅಲ್ಲ, ಸೋಲಾರ್ ಸಿಸ್ಟಮ್ ಅಲ್ಲ, ಗ್ಯಾಲಾಕ್ಸೀಸ್ ಅಲ್ಲ, ಆಮೇಲೆ ಇನ್ನು ಏನೇನೋ ಬರ್ತದೆ, ಎಂಥದೋ ಏನೇನೋ ಬರುತ್ತೆ, ಸೂಪರ್ನೋವಾ ಬರ್ತದೆ, ಕಾನ್ಸ್ಟಲೇಷನ್ಸ್ ಎಂತೆಂಥದ್ದೋ ಬರ್ತದೆ, ಹೋಲ್ ಕ್ರಿಯೇಟೆಡ್ ವರ್ಲ್ಡ್, ಇಡೀ ಸೃಷ್ಟಿ ಇವೆಲ್ಲವನ್ನೂ ಕೂಡ ಒಂದು ವಸ್ತು ಆವರಿಸಲ್ಪಟ್ಟಿದೆ, ಒಂದು ವಸ್ತುವಿನಿಂದ ಆವರಿಸಲ್ಪಟ್ಟಿದೆ. ಅದು ಬ್ರಹ್ಮ ಅಂತ ಕರೀತಾರೆ. ನೀವು ಬೇರೆ ಹೆಸರು ಕರಿಕೋಬೋದು. ಬೇರೆ ರೀತಿಯಲ್ಲಿ ಕೆಲವು ವೆಸ್ಟರ್ನ್ ಫಿಲಾಸಫರ್ಸ್ ಆಬ್ಸಲ್ಯೂಟ್ ಅಂತ ಕರೀತಾರೆ. ದಿ ಅಲ್ಟಿಮೇಟ್, ದಿ ಆಬ್ಸಲ್ಯೂಟ್. ಹೆಸರು ಮೇಲೆ ಏನೂ ನಿಂತಿಲ್ಲ, ಯಾವ ಹೆಸರು ಬೇಕಾದ್ರೂ ಕರ್ಕೊಳ್ಳಿ. ಅದನ್ನು ಭಾರತೀಯ ಸಂಸ್ಕೃತದಲ್ಲಿ ಅದನ್ನು ಬ್ರಹ್ಮ ಅಂತಂದ್ರೆ ಇನ್ನೇನಿಲ್ಲ, ದಿ ಹ್ಯೂಜ್, ಸೋ ಹ್ಯೂಜ್ ದಟ್ ಯು ಕೆನಾಟ್ ಮೆಷರ್ ಇಟ್ಸ್ ಡೈಮೆನ್ಷನ್. ಅಷ್ಟೇ. ಬ್ರಹ್ಮ ಅಂತಂದ್ರೆ ಸೋ ಹ್ಯೂಜ್, ಯು ಕಾಂಟ್ ಮೆಷರ್ ಇಟ್ಸ್ ಡೈಮೆನ್ಷನ್ಸ್. ಅದರ ಆಚೆಗೆ ಇನ್ನೇನು ಅರ್ಥ ಇಲ್ಲ. ಕರೆಕ್ಟಾಗಿ ತಿಳ್ಕೊಳ್ಬೇಕು. ಲಕ್ಷಕ್ಕೆ ಒಬ್ಬರು ಇಬ್ಬರು ಕರೆಕ್ಟಾಗಿ ತಿಳ್ಕೊಳ್ತಾರೆ. ಬೇರೆಯವರೆಲ್ಲ ಒಬ್ಬ ಕುರುಡ ಏನೋ ಒಂದು ಗೊತ್ತಿಲ್ಲ ಇರೋದು ಹೇಳ್ತಾನೆ, ಸಾವಿರಾರು ಕುರುಡರು ಕೇಳ್ತಾರೆ, ಆ ಸಾವಿರಾರು ಕುರುಡರು ಅದನ್ನೇ ನಂಬ್ತಾರೆ, ಅವರಿಂದ ಇನ್ನೊಂದು 10,000 ಕುರುಡರು ಮತ್ತೆ ಅದನ್ನೇ ಕೇಳ್ತಿರ್ತಾರೆ. ಹೀಗೆ ಹೋಗ್ತಾ ಇರುತ್ತೆ. ಅದೆಲ್ಲ ಆ ಅಜ್ಞಾನದಿಂದ ಭಾರತೀಯರು ಆಚೆಗೆ ಬರಬೇಕು. ಒಬ್ಬನು ಒರಿಜಿನಲ್ಸ್. ಸುವರ್ಣ ನ್ಯೂಸಲ್ಲಿ ಒಂದು ಇಂಟರ್ವ್ಯೂ ಬಂತು. ಅಲ್ಲಿ ಯಾರ್ಯಾರೋ ಏನೇನೋ ತಿಳ್ಕೊಂಡಿದ್ದು. ಸನಾತನ ಧರ್ಮ ಅಂದರೆ ಏನು, ಆ ಪೆದ್ದ ಅವನು ತಿಳ್ಕೊಳ್ತಾನೆ, ಈ ದಡ್ಡ ಅವನು ತಿಳ್ಕೊಳ್ತಾನೆ. ಒಬ್ಬರು ಒರಿಜಿನಲ್ ಆಗಿ ಒಂದು ಪುಸ್ತಕ ಓದಲ್ಲ, ಅದರ ಕರೆಕ್ಟಾಗಿ ಏನಿದೆ ಅಂತ ಒಬ್ಬರು ತಿಳ್ಕೊಳ್ಳಲ್ಲ. ಈ ಡಿಸ್ಟರ್ಬೆನ್ಸ್ ಎಲ್ಲ ಇರಬಾರ್ದ್ರಿ, ಇವೆಲ್ಲ ಇರಬಾರ್ದು. ಸೊ ಕರೆಕ್ಟಾಗಿ ತಿಳ್ಕೊಳ್ಬೇಕು. ಇದನ್ನೆಲ್ಲ ಸರಿಯಾಗಿ ಮೈ ಥಾಟ್ ಫ್ಲೋ ಇಸ್ ಕಟ್ ನೌ. ಏನು ಹೇಳ್ತಾ ಇದ್ದೇನೋ ಅಂತ ನೋಡ್ಕೋಬೇಕು. ಸುವರ್ಣ ನ್ಯೂಸಲ್ಲಿ ಒಂದು ಸುದ್ದಿ ಬಂತು. ಯಾರ್ಯಾರು ಏನೇನು ಪ್ರಶ್ನೆಗಳು ಕೇಳೋದು. ಒಬ್ಬರು ಯಾರು ಮನುಸ್ಮೃತಿಯನ್ನು ಬೈಯೋರೇನು, ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ತಿಳ್ಕೊಳ್ಳೋದೇನು, ಆರ್ಯರು ಹೊರಗಡೆಯಿಂದ ಬಂದರು ಅಂತ ತಿಳ್ಕೊಳ್ಳೋ. ದೇ ಆರ್ ಆಲ್ ಬಂಡಲ್ಸ್ ಆಫ್ ಕನ್ಕಾಕ್ಟೆಡ್ ಸ್ಟೋರೀಸ್, ಎ ಬಂಡಲ್ ಆಫ್ ನಾನ್ ಸೆನ್ಸ್. ಒಂದು ಸ್ವಲ್ಪವೂ ಅರ್ಥವಿಲ್ಲದ ಏನೇನೋ ವಿಚಿತ್ರವಾಗಿರ್ತಕ್ಕಂಥ ವಿಚಾರಗಳು. ಇದೆಲ್ಲ ಹೇಗೋ ತಿಳ್ಕೊಳ್ಳು. ಒಬ್ಬನಿಗೂ ಒಂದು ಪುಸ್ತಕ ಓದುವ ವ್ಯವಧಾನವೂ ಇಲ್ಲ, ಓದಿದ್ರೆ ಅರ್ಥವೂ ಆಗಲ್ಲ. ಬಹಳಷ್ಟು ಜನರಿಗೆ ಅರ್ಥವೂ ಆಗಲ್ಲ. ದಿಸ್ ಇಸ್ ದಿ ಪ್ರಾಬ್ಲಮ್. ಯಾಕೆ ಅಂತಂದರೆ ದಿ ಇಂಟೆಲೆಕ್ಚುಯಲ್ ಅಕ್ಯುಮೆನ್ ಅನ್ನುವಂಥದ್ದು ಈ ದೇಶದಲ್ಲಿ ಸತ್ತೋಗಿ ಬಹಳ ದಿನ ಆಯಿತು. ಯಾವ ಫಾರಿನ್ ಲ್ಯಾಂಗ್ವೇಜ್ನಲ್ಲಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದೋದು, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದಂಥ ಹುಡುಗನಿಗೆ ಒರಿಜಿನಲ್ ಥಿಂಕಿಂಗ್ ಬರುತ್ತಾ? ಐ ಥ್ರೋ ಎ ಚಾಲೆಂಜ್ ಟು ದಿ ವರ್ಲ್ಡ್. ನೋ ಮ್ಯಾನ್ ಇನ್ ದಿಸ್ ವರ್ಲ್ಡ್ ಕ್ಯಾನ್ ಹ್ಯಾವ್ ದಟ್ ಫ್ಯಾಕಲ್ಟಿ ಆಫ್ ಒರಿಜಿನಲ್ ಥಿಂಕಿಂಗ್. Develop it to the extent that it is supposed to be once you start thinking in a language that is not your mother tongue. ಐನ್ಸ್ಟೈನ್ ಥಿಯರಿ ಆಫ್ ರಿಲೇಟಿವಿಟಿನಲ್ಲಿ ನೋಬೆಲ್ ಪ್ರೈಸ್ ಬಂದ ಮೇಲೆ ಒಂದು 20 ಯೂನಿವರ್ಸಿಟಿಗಳಲ್ಲಿ ಅವ್ರಿಗೆ ಇನ್ವೈಟ್ ಮಾಡಿದ್ರು. ಬಂದು ಥಿಯರಿ ಆಫ್ ರಿಲೇಟಿವಿಟಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಇನ್ ನೋ ಯೂನಿವರ್ಸಿಟಿ ಹಿ ಟಾಕ್ಡ್ ಇನ್ ಇಂಗ್ಲಿಷ್, ಎವ್ರಿವೇರ್ ಹಿ ಟಾಕ್ಡ್ ಇನ್ ಜರ್ಮನ್. He would be talking in German and that would be translated into English language. Why at all? Where is the need? ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ವಿ ನೆವರ್ ಗೆಟ್ ವಾಟ್ ವಿ ಡೋಂಟ್ ಡಿಸರ್ವ್. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮಗೇನು ಸಿಗಬೇಕು ಅದರ ಆಚೆ ನಮಗೇನು ಸಿಗೋದಿಲ್ಲ. ನಿಮಗೆ ವಿವೇಕಾನಂದರು ಬೇಕಾಗಿರೋದು ನಿಮಗಿನ್ನೂ 50 ವರ್ಷ ಬೇಕು. ವಿವೇಕಾನಂದರ ವಿಚಾರ ಕೇಳುವ ಯೋಗ್ಯತೆ ಬರೋದಕ್ಕೆ ನಿಮಗಿನ್ನೂ 100 ವರ್ಷ ಬೇಕು. ಸುಮ್ಮನೆ ನಾವು ಸುಮ್ಮನೆ ಪಾಪ ಬಲವಂತರಾಯ ಕರೆದರು, ಆತ ಆಶ್ರಮದಲ್ಲಿ ಓದ್ದವರು, ಏನೋ 4 ಜನರಿಗೆ 4 ಹೇಳೋಣ. ನಿಮಗೆ ಬೇಕಾಗಿರ್ತಕ್ಕಂಥ ಸ್ವಾಮಿಗಳು ಎಂಥವ್ರು ಅಂದರೆ ತೆಂಗಿನಕಾಯಿ ಮುಟ್ಟಿ ಹೋಗು, ಗಂಡು ಮಗು ಆಗ್ತದೆ ಹೋಗು, ನಿನ್ನ ಮಗಳಿಗೆ ಲಗ್ನ ಆಗ್ತದೆ ಹೋಗು. ಅಂಥ ಸಾಧು ಸನ್ಯಾಸಿಗಳು ಬೇಕಾಗಿರೋದು ನಿಮಗೆ. ಇವೆಲ್ಲ ಹೇಳೋ ಸಾಧು ಸನ್ಯಾಸಿಗಳು ನಿಮಗೆ ಆಗಬೇಕು. ಯೋಗ್ಯತೆ ಬೇಕಲ್ಲ. ಹೇಗೋ 1-2 ಎಕ್ಸಾಮ್ ಪಾಸ್ ಮಾಡಿರ್ತೀರಿ, ಹೇಗೆ ಮಾಡಿರ್ತೀರೋ ದೇವ್ರಿಗೆ ಗೊತ್ತು. ಐನ್ಸ್ಟೈನ್ ಹೇಳ್ತಾ ಇದ್ದರು, ಮೆನಿ ಪೀಪಲ್ ಡೋಂಟ್ ನೀಡ್ ಬ್ರೈನ್, ಸ್ಪೈನಲ್ ಕಾರ್ಡ್ ಈಸ್ ಎನಫ್ ಫಾರ್ ದೆಮ್. ಎಷ್ಟೋ ಜನರಿಗೆ ಬ್ರೈನ್ ಅವಶ್ಯಕತೆ ಇಲ್ಲ, ದೇವರು ಕೊಟ್ಬಿಟ್ಟಿದ್ದಾನೆ ಬ್ರೈನ್. ಅದಕ್ಕೆ ನಾನು ಬಲವಂತರಾಗಿ ಹೇಳಿದೆ, ಒಂದು 20 ಜನ ಸಾಕಪ್ಪ, ಒಂದು 15 ಜನ ಸಾಕು. ಟಾಮ್, ಡಿಕ್ ಅಂಡ್ ಹ್ಯಾರಿ ಎಲ್ಲ ಅಲ್ಲಿ ಬಂದು ಕೂತ್ಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿಕೊಂಡು ಹಾಲಿಸಿ ಬಿಸ್ಕೊಂಡು, ದಿಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. 10 people would be enough for me. We go by qualities, not by quantities. ನಾವೇನು ರಾಜಕಾರಣಿಗಳ ಓಟ್ ಬೇಕಿದೆಯಾ? ನಮಗೆ ಸಂಖ್ಯೆ ಬೇಕಿರೋದು ಅಲ್ಲಿ. ಸಾಧು ಸನ್ಯಾಸಿಗಳಿಗೆ ಕ್ವಾಲಿಟಿ ಬೇಕಿದೆ, ಕ್ವಾಂಟಿಟಿ ಅಲ್ಲಿ. ಒಂದು 500 ದನ ಬಂದು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ, 5 ಜನ ಬಂದರೆ ಸಾಕು. ಒಂದು 500 ದನ ಅವಶ್ಯಕತೆ ಇಲ್ಲ. ಈ ದೇಶದಲ್ಲಿ ಬಹಳಷ್ಟು ಜನ ದನ,
ನೋಡೋಕೆ ಜನರು ಹಾಗೆ ಕಾಣ್ತಾರೆ, ಆದರೆ ಪೂರ್ತಿ ದನ ಅದು. ದನ ಕಾಯೋರಾಗಿದ್ದು ನಡೀತಿತ್ತು, ದನನೇ ಆಗಿಬಿಟ್ರೆ ಏನು ಮಾಡಬೇಕು? ಏನು ಹೇಳೋಕೆ ಹೊರಟಿದ್ದೆ ನಾನು, ಇನ್ನು ಮುಂದೆ ಮೊಬೈಲ್ ಬರೋ ಹಾಗಿಲ್ಲ. ಈದರ್ ಯುವರ್ ಮೊಬೈಲ್ ಈಸ್ ಸ್ವಿಚ್ಡ್ ಆಫ್ ಆರ್ ಯು ಆರ್ ಗೋಯಿಂಗ್ ಔಟ್. ಕಾಲೇಜ್ ಆಗಿದ್ದರೆ ನಾನು ಸರಿಯಾಗಿ ತರಾಟೆಗೆ ತೊಗೊಳ್ತಾ ಇದ್ದೆ. ಎಲ್ಲ ದೊಡ್ಡವರಾಗಿದ್ದೀರಿ, ನಿಮಗೆಲ್ಲ ಹೇಳೇನು ಪ್ರಯೋಜನ? ಈ ವಯಸ್ಸಿಗೆ ಕಲೀಲಿಲ್ಲ ಅಂದರೆ ಇನ್ನು ಯಾವ ವಯಸ್ಸಿಗೆ ಕಲಿಯೋರು ಇರ್ತೀರಿ? ನಾನು ಹೇಳ್ತಾ ಇದ್ದದ್ದು ಮೋಸ್ಟ್ ಮಾಡರ್ನ್ ಫಿಸಿಕ್ಸ್ ಇವತ್ತು ಏನು ಹೇಳ್ತಾ ಇದೆಯೋ ಅದು ಭಾರತೀಯರು ಯಾವತ್ತು ತಿಳ್ಕೊಂಡಿದ್ರು. ಇಡೀ ವಿಶ್ವವನ್ನು ವ್ಯಾಪಿಸಿರ್ತಕ್ಕಂಥ ಮೆಟೀರಿಯಲ್ ಅಂತ ಒಂದಿದೆ, ಅದನ್ನು ಬೃಹತ್, ದಿ ಹ್ಯೂಜ್ ಅಂತ ಕರಿತೀವಿ. ಆ ಮೆಟೀರಿಯಲ್ ಯಾವುದದು? ಮತ್ತೆ ಎಗೈನ್ ಉಪನಿಷತ್ತು ಹೇಳುತ್ತೆ, ಆ ಬ್ರಹ್ಮ ಅಂದ್ರೆ ಏನು? ಪ್ರಜ್ಞಾನಂ ಬ್ರಹ್ಮ. ಆ ಬ್ರಹ್ಮ ಅನ್ನುವಂಥದ್ದು ಯಾವುದು? ಕಾನ್ಷಿಯಸ್ನೆಸ್, ಪ್ರಜ್ಞೆ ಅಂದ್ರೆ ಏನು? ಚೈತನ್ಯದಿಂದ ಕೂಡಿರ್ತಕ್ಕಂಥ, ಯಾವುದೇ ರೂಪವಿಲ್ಲದ, ಯಾವುದೇ ಆಕಾರವಿಲ್ಲದ, ಬಹಳ ಇಂಟೆಲಿಜೆಂಟ್, ಕಾಸ್ಮಿಕ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಅದನ್ನು. ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪ್ರಜ್ಞೆ ಅಂದ್ರೆ ಏನು? ಎಲ್ಲವನ್ನೂ ತಿಳಿದಿರ್ತಕ್ಕಂಥ ಸರ್ವಜ್ಞತ್ವ, ಎಲ್ಲೆಲ್ಲೂ ವ್ಯಾಪಿಸಿರ್ತಕ್ಕಂಥದ್ದು. ಅದು ಎಲ್ಲೆಲ್ಲೂ ಇದೆ, ಅದಕ್ಕೆ ಸಾವಿಲ್ಲ, ಆದ್ದರಿಂದ ಅದು ಸತ್. ಅದಕ್ಕೆ ಎಲ್ಲವೂ ತಿಳಿದಿದೆ, ಆದ್ದರಿಂದ ಅದು ಚಿತ್. ಈ ಸತ್ ಮತ್ತು ಚಿತ್ತುಗಳು ಪೂರ್ಣ ಪ್ರಮಾಣದಲ್ಲಿರೋದ್ರಿಂದ ಅದರ ಆನಂದಕ್ಕೆ ಧಕ್ಕೆಯೇ ಇಲ್ಲ. ಯಾಕೆ? ಯಾವಾಗಲೂ ಆನಂದ ಬರೋದು ಜ್ಞಾನದ ಒಂದು ಪ್ರಾಡಕ್ಟ್ ಆಗಿ, ಜ್ಞಾನದ ಒಂದು ಉತ್ಪತ್ತಿಯಾಗಿ, ವ್ಯುತ್ಪನ್ನವಾಗಿ. ಎಲ್ಲಿ ಪೂರ್ಣ ಪ್ರಮಾಣದ ಜ್ಞಾನ ಇರುತ್ತೆ ಅಲ್ಲಿ ಪೂರ್ಣ ಪ್ರಮಾಣದ ಆನಂದವೂ ಇರುತ್ತೆ. ಜ್ಞಾನವಿಲ್ಲದ ಆನಂದ ಅದು ಸುಖ ಬೇರೆ, ಆನಂದ ಬೇರೆ. ಜ್ಞಾನ ಇಲ್ಲ ಅವನಿಗೆ, ಆದರೂ ಸಾಕಷ್ಟು ಆನಂದವಾಗಿದ್ದಾನೆ, ಅದು ಆನಂದ ಅಲ್ಲ, ಅದು ಸುಖ. ಆ ಸುಖಕ್ಕೆ ಒಂದು ವಸ್ತುವಿನ ಮೇಲೆ ಡಿಪೆಂಡ್ ಆಗ್ತೀವಿ, ಇಲ್ಲ ಒಂದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗ್ತೀವಿ. ವ್ಯಕ್ತಿಯ ಮೇಲೆ ಡಿಪೆಂಡ್ ಆದರೆ, ಒಂದು ಕಾರ್ ಮೇಲೆ ಡಿಪೆಂಡ್ ಆದರೆ, ಮನೆ ಮೇಲೆ ಡಿಪೆಂಡ್ ಆದರೆ, ದುಡ್ಡಿನ ಮೇಲೆ ಡಿಪೆಂಡ್ ಆದರೆ, ಹೆಂಡತಿ ಮೇಲೆ ಡಿಪೆಂಡ್ ಆದರೆ, ಅಥವಾ ಗಂಡನ ಮೇಲೆ ಡಿಪೆಂಡ್ ಆದರೆ, ಕುರ್ಚಿ ಮೇಲೆ, ಅಧಿಕಾರದ ಮೇಲೆ ಡಿಪೆಂಡ್ ಆದರೆ, ಅದು ಸುಖ, ಅದು ಆನಂದ ಅಲ್ಲ. ಆನಂದ ಎಲ್ಲಿ ಏನೂ ಬೇಡ. ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳು ಏನು ಬೇಡ, ಆದರೆ ಅವ್ರು ಯಾವಾಗಲೂ ಎಷ್ಟೊಂದು ಆನಂದಿತರಾಗಿರ್ತಿದ್ರು. ಎಲ್ಲೋ ಯಾವುದೋ ಎಕ್ಸಾಂಪಲ್ ಬೇಡ, ನಮ್ಮ ಕಣ್ಣೆದುರುಗಡೆನೇ ಇರ್ತಕ್ಕಂಥ ಮಹಾತ್ಮರ ಎಕ್ಸಾಂಪಲ್ ನಾವು ತಗೊಂಡ್ರು ಸಾಕು. ಅವರು ಏನೂ ಬೇಡ ಅಂತಂದವರು, ಆದರೆ ಯಾವತ್ತೂ ಕೂಡ ಆನಂದ. ಯಾಕೆ? ಆನಂದ ಅನ್ನುವಂಥದ್ದು ನಮ್ಮ ಸ್ವಭಾವ ಅಂತಂದ್ರೆ ಏನು? ಯಾವುದನ್ನು ಒಂದು ಸೆಕೆಂಡು ನಾವು ಕಳ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲವೋ, ಒಂದು ಸೆಕೆಂಡು ಅದನ್ನು ಬಿಟ್ಟು ನಾವಿರೋದಿಲ್ಲವೋ, ಒಂದೇ ಒಂದು ಸೆಕೆಂಡು ನಮ್ಮನ್ನು ಅದು ಬಿಟ್ಟಿರಲ್ಲ, ಅದನ್ನು ನಾವು ಬಿಟ್ಟಿರಲ್ಲ, ನಮ್ಮ ಅಸ್ತಿತ್ವದ ಜೊತೆಗೇನೆ ಅದು ಸೇರ್ಕೊಂಡಿರುತ್ತೆ, ಹುಟ್ಟಾ ಇರುತ್ತೆ, ಕೊನೆಯವರೆಗೂ ಇರುತ್ತೆ, ನಂತರವೂ ಇರುತ್ತೆ. ಈ ಲಕ್ಷಣ ಯಾವುದಕ್ಕಿರುತ್ತೋ ಅದನ್ನು ನಾವು ಸ್ವಭಾವ ಅಂತ ಕರೆಯುವಂಥದ್ದು. ಅಸ್ತಿತ್ವ ಅನ್ನುವಂಥದ್ದು ಸತ್, ಜ್ಞಾನ ಅನ್ನುವಂಥ ಚಿತ್, ಆನಂದ ಅನ್ನುವಂಥ ಆನಂದ, ಮೂರು ಕೂಡ ನಮ್ಮ ಸ್ವಭಾವ. ವಿವೇಕಾನಂದ ಚಿಂತನೆಯ ಸಾರ ಇದು. ಹೀಗಿದ್ರೂ ಕೂಡ ಮನುಷ್ಯನೇ ಸಾಮಾನ್ಯನಂತೆ ನೀನು ಯಾಕೆ ಬದುಕ್ತಾ ಇದ್ದೀಯ? ನೀನೊಬ್ಬ ಸಾಮಾನ್ಯನಂತೆ ಯಾಕೆ ಬದುಕ್ತೀಯ? ಕಾರಣ ಇಷ್ಟೇ, ನಾವು ಇರೋದೊಂದು, ನಮ್ಮನ್ನು ನಾವು ತಿಳ್ಕೊಂಡಿರೋದೊಂದು. ಇವತ್ತು ಬಯಾಲಜಿ ಮುಂದೆ, ಸೈಕಾಲಜಿ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು, ವಿಶೇಷವಾಗಿ ಇಂಗ್ಲೆಂಡಿನಲ್ಲಿ ಕಳೆದ 100 ವರ್ಷಗಳಿಂದ ವಿಜ್ಞಾನಿಗಳಿಗೆ ದೊಡ್ಡ ಸವಾಲಾಗಿ ನಿಂತಿರ್ತಕ್ಕಂಥದ್ದು ಇದು. ನಾವು ಇರುವುದೊಂದು, ನಾವು ತಿಳ್ಕೊಳ್ಳೋದೊಂದು. ಇದನ್ನು ಯಾವತ್ತೋ ಏನೇನು ಈಗ ನಾನು ಹೇಳ್ತೀನಿ, ಇದನ್ನೆಲ್ಲ ಭಾರತೀಯರು ಬುದ್ಧ ಪೂರ್ವ ಕೆಲವು ಸಹಸ್ರ ವರ್ಷಗಳ ಹಿಂದೆ ಕಂಡು ಹಿಡಿದಿರ್ತಕ್ಕಂಥದ್ದೇ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬರ್ಕ್ಲಿ ಅಂತ ಒಂದು ಜಾಗ ಇದೆ, ಬರ್ಕ್ಲಿ ಯೂನಿವರ್ಸಿಟಿ, ಕೇಳಿರ್ಬೋದು ನಿಮ್ಮಲ್ಲಿ ಕೆಲವರು. ನಾನು ಹೋಗಿದ್ದೆ ಅಲ್ಲಿ ಒಬ್ಬ ದೊಡ್ಡ ಪ್ರೊಫೆಸರ್ ಇದ್ದಾರೆ, ಅಮೆರಿಕನ್ ಪ್ರೊಫೆಸರ್. ಅವ್ರ ಹೆಸರು ಫ್ರಿಜ್ ಆಫ್ ಕ್ಯಾಪ್ರಾ ಅಂತ. ಸುಮಾರು 40 ವರ್ಷಗಳ ಹಿಂದೆ ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಟಾವೋ ಆಫ್ ಫಿಸಿಕ್ಸ್ ಅಂತಂದ್ರೆ, ಫಿಸಿಕ್ಸ್ ಎನ್ನುವ ಒಂದು ತತ್ವಶಾಸ್ತ್ರ, ಫಿಸಿಕ್ಸ್ ಎನ್ನುವ ಒಂದು ಧರ್ಮಶಾಸ್ತ್ರ ಹಾಗೂ ಅರ್ಥ ಹೇಳ್ಬೋದು. ಟಾವೋ ಆಫ್ ಫಿಸಿಕ್ಸ್. ಆ ಪುಸ್ತಕದಲ್ಲಿ ಭಾರತೀಯ ಚಿಂತನೆ ಹೇಗೆ ಫಿಸಿಕ್ಸ್ ಅನ್ನು ಎಂದೋ ತಿಳ್ಕೊಂಡು ಫಿಸಿಕ್ಸ್ನ ಎಲ್ಲ ಬೀಜಗಳನ್ನು ತನ್ನ ಒಳಗಡೆ ಹೇಗೆ ಇಟ್ಕೊಂಡಿದೆ ಅಂತ ವರ್ಣನೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಆಟಮ್ ಬಾಂಬ್ ಕಂಡು ಹಿಡಿದಂಥ ರಾಬರ್ಟ್ ಓಪನ್ಹೈಮರ್ ಅನ್ನುವ ವಿಜ್ಞಾನಿ ಮೊದಲೇ ಹೇಳಿಬಿಟ್ಟಿದ್ದ, ವಾಟ್ ವಿ ಶಾಲ್ ಫೈಂಡ್ ಇನ್ ಮಾಡರ್ನ್ ಫಿಸಿಕ್ಸ್ ಟುಡೇ.
is an exemplification, an illustration and encouragement of ancient wisdom of the Hindus. ಪ್ರಾಚೀನ ಭಾರತದ ವಿಸ್ಡಮ್, ಅವರ ಒಂದು ಜ್ಞಾನ ಏನಿದೆ ಅದನ್ನೇ ವಾಟ್ ವಿ ಶಲ್ ಫೈಂಡ್ ಇನ್ ಮಾಡರ್ನ್ ಫಿಸಿಕ್ಸ್ ಟುಡೇ. ಇವತ್ತಿನ ಫಿಸಿಕ್ಸಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥದ್ದು ಇದೇನೆ. ಇದೇ ವಿವೇಕಾನಂದರು ಅವರಿಗೆಲ್ಲ ಹೇಳಿದಾಗ ಅಮೆರಿಕದಲ್ಲಿ ಏನಿದು, ಇವರು ಧರ್ಮಶಾಸ್ತ್ರ ಹೇಳ್ತಾ ಇದ್ದಾರೆ, ಫಿಲಾಸಫಿ ಹೇಳ್ತಾ ಇದ್ದಾರೆ, ಸೈನ್ಸ್ ಹೇಳ್ತಾ ಇದ್ದಾರೆ. ಈ ಟ್ಯೂಬ್ಲೈಟ್ ಕಂಡು ಹಿಡಿದಂಥ ವಿಜ್ಞಾನಿ ನಿಕೋಲಾ ಟೆಸ್ಲಾ ಅನ್ನುವಂಥ ಹೆಸರು ಇವತ್ತು ಜಗತ್ ಪ್ರಸಿದ್ಧ. ಕಾರ್ ಕೂಡ ಬರ್ತಾರೆ, ಟೆಸ್ಲಾ ಕಾರ್ ಎಲ್ಲ ಬರ್ತಾರೆ. ನಿಕೋಲಾ ಟೆಸ್ಲಾ ಮತ್ತು ಥಾಮಸ್ ಅಲ್ವಾ ಎಡಿಸನ್, ಕೆಲವು ಕಡೆ ಹೇಳ್ತಾರೆ ಎಡಿಸನ್ ಟೆಸ್ಲಾ ಅಂದೇ ಎಷ್ಟೋ ಕಾಪಿ ಮಾಡಿಬಿಟ್ಟ. ಯಾಕೆಂದ್ರೆ ಎಡಿಸನ್ ಬಲ್ಬ್ ಕಂಡು ಹಿಡಿದವನು, ಎಲೆಕ್ಟ್ರಿಕ್ ಬಲ್ಬ್ ಕಂಡು ಹಿಡಿದವನು ಎಡಿಸನ್, ಟ್ಯೂಬ್ಲೈಟ್ ಕಂಡು ಹಿಡಿದವನು ಟೆಸ್ಲಾನ ಎಷ್ಟೋ ವಿಚಾರಗಳು, ಐನ್ಸ್ಟೈನ್, ಎಡಿಸನ್ ಇವರೆಲ್ಲ ಟೆಸ್ಲಾನ ವಿಚಾರಗಳನ್ನು ಕಾಪಿ ಮಾಡಿದ್ರು ಅಂತ ಒಂದು ವಿಚಾರ ಇದೆ. ಅದೇ ಗೊತ್ತಿಲ್ಲ ನಮಗೆ, ಅವರವರೆಲ್ಲ ಇನ್ನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಹಾಗೊಂದು ವಿಚಾರ ಅಂತೂ ಇದೆ. ಈ ಟೆಸ್ಲಾ ವಿವೇಕಾನಂದರು ಒಂದು ಉಪನ್ಯಾಸವನ್ನು ಬಿಡದೆ ಎಲ್ಲವನ್ನೂ ಕೇಳಿದ. ಒಂದು ಕಡೆ ವಿವೇಕಾನಂದರು ಹೇಳಿದರು, ಇವತ್ತಿನ ಎಲೆಕ್ಟ್ರಿಸಿಟಿ ಎನ್ನುವಂಥ ಒಂದು ಚಾಪ್ಟರ್ನಲ್ಲಿ ಮೀಡಿಯಂ ಮೂಲಕ ಎನರ್ಜಿ ಪಾಸ್ ಆಗುತ್ತೆ ಅಂತ ನೀವೆಲ್ಲ ವಿಜ್ಞಾನಿಗಳು ಹೇಳ್ತಾ ಇದ್ದೀರಿ, ಬಹಳ ಸಂತೋಷ. ಆದರೆ ನನ್ನ ದೇಶ ಇನ್ನೊಂದನ್ನು ಕಂಡು ಹಿಡಿದಿದೆ. ಏನದು ಅಂದರೆ, ಯಾವುದೇ ಮೀಡಿಯಂ ಇಲ್ಲದೆಯೂ ಎನರ್ಜಿ ಅನ್ನುವಂಥದ್ದು ಪಾಸ್ ಆಗಬಲ್ಲದು. ಏಕೆಂದರೆ ಆಲ್ರೆಡಿ ದರ್ ಈಸ್ ಒನ್ ಮೀಡಿಯಂ ದಟ್ ವಿ ಕಾಲ್ ಎಸ್ ಬ್ರಹ್ಮನ್, that we call as the medium through which anything can pass, and that itself is energy and that itself is medium. ಟೆಸ್ಲಾಗೆ ಇದೇನೋ ಒಂಥರ ಒಂದು ಹೊಸ ವಿಚಾರ. ಸ್ವಾಮೀಜಿ, ನಾನು ನೀವು ಟೈಮ್ ಕೊಟ್ಟರೆ ನೀವೇನು ಪಾಯಿಂಟ್ ಹೇಳಿದ್ರಿ ನಾನು ಅದನ್ನು ಪ್ರೂವ್ ಮಾಡಿಬಿಡ್ಬಲ್ಲೆ ಅಂತ ವಿವೇಕಾನಂದ ಒಂದ್ಸಲ ಮನೆಗೂ ಕರೆದ. ಆದರೆ ಆ ವೇಳೆಗೆ ಅವನಿಗೆ ಅದನ್ನು ಪ್ರೂವ್ ಮಾಡೋದಕ್ಕೆ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಮಾಡೋಕ್ಕಾಗಿರಲಿ. ಎಷ್ಟೋ ವರ್ಷಗಳ ನಂತರ ವಿವೇಕಾನಂದ ತೀರ್ಕೊಂಡ್ಬಿಟ್ಟಿದ್ರು. ಆ ವೇಳೆಗೆ ಟೆಸ್ಲಾ ಇದನ್ನು ಪ್ರೂವ್ ಮಾಡ್ದ. ಅವತ್ತು ಸ್ವಾಮೀಜಿ ಏನು ಹೇಳಿದ್ರು ಅದನ್ನು ಪ್ರೂವ್ ಮಾಡ್ದ. ಈ ಬರ್ಕ್ಲಿ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಪ್ರೊಫೆಸರ್ ಫ್ರಿಜ್ ಆಫ್ ಕ್ಯಾಪ್ರಾ ಒಂದು ಕಡೆ ಬರೀತಾನೆ, ದಿ ಸ್ಕೇಲ್ ಆಫ್ ದಿಸ್ ಏನ್ಷಿಯಂಟ್ ಮಿತ್ ಈಸ್ ಇಂಡೀಡ್ ಸ್ಟ್ಯಾಗರಿಂಗ್. ಇಟ್ ಹ್ಯಾಸ್ ಟೇಕನ್ ಮ್ಯಾನ್ಕೈಂಡ್ ಮೋರ್ ದ್ಯಾನ್ 2000 years ಟು ಕಮ್ ಅಪ್ ಅಗೈನ್ ವಿತ್ ಸಿಮಿಲರ್ ಕಾನ್ಸೆಪ್ಟ್ಸ್. ಇವರು ಯಾವತ್ತೋ ಏನೋ ಕಂಡು ಹಿಡ್ತಿದಾರಲ್ಲ ಅದನ್ನು ನಾವು ಇವತ್ತು ತಿಳ್ಕೊಳ್ತಾ. ಇಟ್ ಹ್ಯಾಸ್ ಟೇಕನ್ ಮ್ಯಾನ್ಕೈಂಡ್ ಮೋರ್ ದ್ಯಾನ್ 2000 years ಟು ಕಮ್ ಅಪ್ ಅಗೈನ್ ವಿತ್ ಸಿಮಿಲರ್ ಕಾನ್ಸೆಪ್ಟ್ಸ್. ಅವ್ರು ಹೇಳಿದ್ದನ್ನೇ ನಾವು ತಿಳ್ಕೊಳ್ಳೋಕೆ 2000 ವರ್ಷ ಆಗ್ತಾ ಇದೆಯಲ್ಲ. ವಿಚಾರ ಮಾಡಿ, ಅಮೆರಿಕದಲ್ಲಿ ಅವ್ರಿಗೆ ಏನೂ ಗೊತ್ತಿಲ್ಲದೆ ಇದ್ದದ್ದು, ಎಂತೆಂಥದ್ದು ಗೊತ್ತಿಲ್ಲದೆ ಇದ್ದಂಥ ವಿಚಾರಗಳು ಹೇಳಿದ್ರಲ್ಲ. ಹೇಳ್ತಾ ಇದ್ದಾಗ ಅವ್ರು ಕೇಳಿಕೊಂಡು ಅವ್ರಿಗೆ ಗೊತ್ತಾಗಿದ್ದೇನು ಅಂದರೆ, ನಾವು ತಿಳ್ಕೊಂಡಿರೋ ಹಾಗೆ ನಾವು ಸಾಮಾನ್ಯರಲ್ಲ, ನಾವು ಅಸಾಮಾನ್ಯರು. ನಾವಿರೋದೊಂದು, ನಮ್ಮನ್ನು ನಾವು ತಿಳ್ಕೊಂಡಿರೋದೊಂದು. ಇದಕ್ಕೆ ಬ್ಯೂಟಿಫುಲ್ ಆಗಿ ಒಂದು ಕಥೆ ಕೂಡ ಇದೆ. ಒಂದು ಹೆಣ್ಣು ಸಿಂಹದ ಹೊಟ್ಟೆಯಲ್ಲಿ ಒಂದು ಸಿಂಹದ ಮರಿ ಹುಟ್ಟುತ್ತೆ. ಆ ಡೆಲಿವರಿ ಟೈಮ್ನಲ್ಲಿ ಹೆಣ್ಣು ಸಿಂಹ ಸತ್ತೋಗುತ್ತೆ. ಒಬ್ಬ ಕಾಡಿನಲ್ಲಿ ಕುರಿಗಳನ್ನೆಲ್ಲ ಮೇಯಿಸ್ಕೊಂಡು ಕಾಡಲ್ಲಿ ಬರ್ತಾ ಇರ್ತಾನೆ. ಆವಾಗ ಈ ಹೆಣ್ಣು ಸಿಂಹ ಆ ಮರಿ ಹಾಕಿ ಸತ್ತೋಗಿರೋದನ್ನು ನೋಡ್ತಾನೆ. ಅಯ್ಯೋ ಪಾಪ, ಸಿಂಹದ ಮರಿ ಅನಾಥವಾಯ್ತಲ್ಲ, ತಬ್ಬಲಿ ಆಯ್ತಲ್ಲ ಅಂತ ಯೋಚನೆ ಮಾಡಿ ಆ ಸಿಂಹದ ಮರಿಯನ್ನು ತೊಗೊಂಡೋಗ್ತಾನೆ. ತನ್ನ ಕುರಿ ದೊಡ್ಡಿನಲ್ಲಿ ಅದನ್ನು ಇಟ್ಕೊಂಡು ಅದನ್ನು ಬೆಳೆಸ್ತಾ ಇರ್ತಾನೆ. ಈ ಸಿಂಹದ ಮರಿ ಕುರಿ ದೊಡ್ಡಿನಲ್ಲಿ ಬೆಳೀತಾ ಇರುತ್ತೆ. ಕುರಿಗಳ ಮಧ್ಯೆ ಬೆಳೆದು ಅದಕ್ಕೆ ಅನಿಸುತ್ತೆ, ನಾನು ಕೂಡ ಒಂದು ಕುರಿ ಅಂತ ಅನಿಸ್ಬಿಡುತ್ತೆ. ನಾನು ಸಿಂಹ, ನನ್ನ ತಂದೆ ಸಿಂಹ, ತಾಯಿ ಸಿಂಹ, ಕಲ್ಪನೆಯೇ ಇಲ್ಲ. ಯಾಕೆ ಅದು ಹುಟ್ಟಿದ ಮೇಲೆ ಅದನ್ನೆಲ್ಲ ನೋಡಲೇ ಇಲ್ಲ. ಬೆಳೆದಿದ್ದೆಲ್ಲ ಕುರಿಗಳ ಮಧ್ಯೆ ಬ್ಯಾ ಅಂತ ಕೂಗೋದು ಕಲ್ತ್ಕೊಳ್ಳುತ್ತೆ, ಹುಲ್ಲು ತಿನ್ನೋದು ಕಲ್ತ್ಕೊಳ್ಳುತ್ತೆ, ತೋಳ ಬಂದರೆ ಓಡುತ್ತೆ, ಮತ್ತೆ ಚಿರತೆ ಬಂದ್ರಂತೂ ಸತ್ನೋ ಬಿದ್ನು ಅಂತ ಓಡುತ್ತೆ, ಜೋರಾದ ನಾಯಿಗಳೊಂದು 10 ಬಂದು ಬೊಗಳು ಬಿಟ್ಟರು ಸತ್ನೋ ಬಿದ್ನು ಅಂದ್ಕೊಂಡು ಓಡುತ್ತೆ. ಕುರಿ ಥರನೇ ಜೀವನ ಮಾಡ್ತಾ ಇರುತ್ತೆ. ಕೆಲವು ದಿನ ಆದಮೇಲೆ ಪಕ್ಕದ ಕಾಡಿನಿಂದ ಒಂದು ಸಿಂಹ ಬರುತ್ತೆ. ನೋಡುತ್ತೆ, ಈ ಕುರಿ ಥರ ಬಿಹೇವ್ ಮಾಡ್ತಾ ಇರ್ತಕ್ಕಂಥ ಈ ಸಿಂಹದ ಮರಿಯನ್ನು ನೋಡುತ್ತೆ. ನೋಡಿಬಿಟ್ಟು, ಏನೋ ಈ ಥರ ದುರವಸ್ಥೆ ನಿಂದು, ಬದುಕಬೇಕಾದ ಹೀಗೆ ನೀನು, ಕಾಡಿನ ರಾಜರು ನಾವು ಕಾಡಿನ ರಾಜರು, ಈ ರೀತಿಯ ನಾವು ಬದುಕಬೇಕಾದ್ದು. ಇಲ್ಲ, ನನಗದೆಲ್ಲ ಗೊತ್ತಿಲ್ಲ. ಎಲ್ಲರೂ ಓಡ್ತಾರೆ, ನಾನು ಓಡ್ತೀನಿ. ಎಲ್ಲರೂ ತೋಳನಿಗೆ ಹೆದರ್ತಾರೆ, ನಾನು ಹೆದರ್ತೀನಿ. ನಾನೇನು ಒಬ್ಬನೇ ಮಾಡ್ತಿದ್ದೀನಾ? ಈಗ ನಾವೆಲ್ಲ ಅದೇ ತಾನೇ ಮಾತಾಡೋದು. ಎದುರುಗಡೆ ಮನೆಯವರು ಮಾಡಿದ್ದಾರೆ, ನಾನು ಮಾಡ್ತೀನಿ. ಅವ್ರು ಕಾಪಿ ಮಾಡ್ತಾರೆ, ನಾನು ಕಾಪಿ ಮಾಡ್ತೀನಿ. ಅವ್ರು ಏನೇನೋ ಮಾಡ್ತಾರೆ, ಜಾಗ ಗಿಟ್ಟಿಸ್ಕೊಳ್ತಾರೆ, ನಾನು ಏನೇನೋ ಜಗತ್ತು ಮಾಡದಿರೋದು ನಾನೇನು ಮಾಡಿದ್ದೀನಿ, ನಾನೇನೋ ಮಾಡಿದ್ದೀನಾ? ನಾವೆಲ್ಲ ಹೀಗೆ ತಾನೇ ಮಾತಾಡೋದು. ಇದು ಕುರಿ ಸಂಸ್ಕೃತಿ ಇದು. ಆದರೆ ಪಕ್ಕದ ಸಿಂಹ ಹೇಳುತ್ತೆ, ದಡ್ಡ, ಅವ್ರು ಮಾಡಲಿ ಹಾಗೆ, ಯಾಕೆ ಅವರೆಲ್ಲ ಕುರಿಗಳಾಗಿ ಹುಟ್ಟಿದ್ದಾರೆ, ನೀನು ಸಿಂಹ. ಇಲ್ಲ, ನಾನು ಸಿಂಹನೂ ಅಲ್ಲ, ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ, ನಾನು ಹಿಪ್ನೋಟೈಸ್ ಮಾಡಬೇಡ, ಬಿಡು, ನನ್ನನ್ನು ತೋರಿಸ್ತೀನಿ ಬಾ, ನೀನು ಸಿಂಹ ಹೌದಲ್ವ, ತೋರಿಸ್ತೀನಿ ಬಾ ಅಂತ ಹೇಳಿ
ಅಲ್ಲಿ ಒಂದು ಬಾವಿ ಇರುತ್ತೆ. ಆ ಬಾವಿಯ ನೀರಿನಲ್ಲಿ ಪ್ರತಿಬಿಂಬ ನೋಡ್ಕೊ, ನನ್ನ ಪ್ರತಿಬಿಂಬ ನೋಡ್ಕೊ, ನಿನ್ನ ಪ್ರತಿಬಿಂಬ ನೋಡ್ಕೊ. ತಲೆ, ಹೊಟ್ಟೆ, ಕೇಸರ, ತಲೆ ಸುತ್ತ ಇರೋ ಕೇಸರ, ಬಾಲ ಎಲ್ಲ ಒಂದೇ ಇದೆಯೋ ಇಲ್ವ? ನಂದು ನಿಂದು ಎರಡು ಒಂದೇ ಇದೆಯೋ ಇಲ್ವ? ಮತ್ತು ನಾನು ನೀನು ಬೇರೆ ಹೇಗಾಗ್ತೀವಿ? ನೀನು ತಿನ್ನಬೇಕಾದ್ದು ಹುಲ್ಲಲ್ಲ. ನಮ್ಮ ಜನಾಂಗದ, ನಮ್ಮ ಜಾತಿಯ ಆಹಾರ ಮಾಂಸ. ನಾವು ಮಾಂಸ ತಿನ್ನಬೇಕು. ನೀನು ಬ್ಯಾಟ್ ಕೂಗೋದಲ್ಲ, ಗರ್ಜನೆ ಮಾಡಬೇಕು. ಸಿಂಹದ ಹಾಗೆ ಗರ್ಜನೆ ಮಾಡಬೇಕು. ಬಾ ನನ್ನ ಜೊತೆ ಅಂತ ಬಲವಂತ ಮಾಡಿ, ಅದು ಬರೋದಕ್ಕೆ ತಯಾರಿಲ್ಲ, ಬಲವಂತ ಮಾಡಿ ಕರ್ಕೊಂಡೋಗಿ ಗುಹೆಯಲ್ಲಿ ಇಟ್ಟುಕೊಂಡು ಅದಕ್ಕೆ ಮಾಂಸ ತಿನ್ನೋದು, ಗರ್ಜನೆ ಮಾಡುವುದು, ಇದೆಲ್ಲ ಟ್ರೈನಿಂಗ್ ಕೊಟ್ಟು ಒಂದು 6 ತಿಂಗಳಾದಮೇಲೆ ಆವಾಗ ಈ ಕುರಿಮರಿಗೆ ಅನಿಸುತ್ತೆ ನಾನು ಕೂಡ ಸಿಂಹ. ಅದು ಒಂದೇ ಒಂದು ದಿನವೂ ಕುರಿ ಆಗಿರಲಿಲ್ಲ, 1 ಸೆಕೆಂಡೂ ಕುರಿ ಆಗಿರಲಿಲ್ಲ, 1 ಸೆಕೆಂಡು ಸಿಂಹತ್ವ ಅದನ್ನು ಬಿಟ್ಟಿರಲಿಲ್ಲ. ಇಡೀ ವೇದಾಂತದ ಸಾರ ಇಷ್ಟೇನೆ. ಆತ್ಮಾನಂ ವಿದ್ಧಿ, ನೀನು ಯಾರಂತ ತಿಳ್ಕೊ ಮನುಷ್ಯನೇ. ವೇದಾಂತ ಅಂದರೆ ನೆನ್ಪಿಟ್ಕೊಳ್ಳಿ, ಅದು ಧರ್ಮ ಅಲ್ಲ, ಅದು ಧರ್ಮ ಅಲ್ಲ, ಅದು ಒಂದು ರೀತಿಯ ಹಲವಾರು ಸೈನ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಎಟರ್ನಲ್ ಸೈನ್ಸ್. ಅದು ಆ ಸೈನ್ಸ್ನ ಎಸೆನ್ಸ್ ಏನು, ಅದರ ಸಾರ ಏನು ಅಂದರೆ, ಮನುಷ್ಯನೇ ನಿನ್ನನ್ನು ಈಗ ನೀನು ತಿಳ್ಕೊಂಡಿದ್ದೀಯಲ್ಲ, ಹಾಗಿಲ್ಲ ನೀನು. ಇದರ ಟ್ರಿಲಿಯನ್ ಟೈಮ್ಸ್, ಬಿಲಿಯನ್ ಟೈಮ್ಸ್ ಗ್ರೇಟ್ ಇದೆಯಾ ನೀನು. ಯಾಕೆ ನೀನು ಈ ರೀತಿ ಬದುಕ್ತಾ ಇದೀಯಾ? ಇದು ವೇದಾಂತದ ಸಾರ. ಇಷ್ಟೇ ವೇದಾಂತ ಅಂದರೆ. ಉಪನಿಷತ್ ಅಂತನ್ನಿ, ವೇದಾಂತ ಅಂತ, ವೇದಗಳು ಅಂತನ್ನಿ. ಅದರ ಸಾರ ಏನು ಅಂದರೆ, ಈಗ ನಿನ್ನ ಬಗ್ಗೆ ನೀನು ಏನು ತಿಳ್ಕೊಂಡಿದೆಯೋ ಇದರ ಮಿಲಿಯನ್ ಟೈಮ್ಸ್ ಗ್ರೇಟ್ ನೀನು. ಈ ರೀತಿ ನೀನು ಯಾಕೆ ಬದುಕ್ತಾ ಇದೀಯಾ? ಈಗ ನೀನು ತಿಳ್ಕೊಂಡಿರೋದೇನು? ಅದನ್ನೇ ಸೈಕಾಲಜಿನಲ್ಲಿ ನಾವು ಕರಿತೀವಿ ಈಗೋ. ಬ್ರಿಟಿಷ್ ಸೈಕಾಲಜಿಸ್ಟ್ H.G. ವೆಲ್ಸ್ ಅಂತ ಬರ್ತಾರೆ. G.B. ವೆಲ್ಸ್, H.G. ವೆಲ್ಸ್, ಇವರೆಲ್ಲ ಬ್ರಿಟಿಷ್ ಸೈಕಾಲಜಿಸ್ಟ್ ಅನ್ನೋಕ್ಕಿಂತ ಸೈಕಿಯಾಟ್ರಿಸ್ಟ್. R.D. ಲ್ಯಾಂಗ್, ಇವರೆಲ್ಲ 20ನೇ ಶತಮಾನದಲ್ಲಿ ಬಂದಂಥ ಇಂಗ್ಲೆಂಡಿನ ವಿಜ್ಞಾನಿಗಳು. ಇವರೆಲ್ಲರೂ ಕೂಡ ಸ್ಟಡಿ ಮಾಡ್ತಾರೆ ಈಗೋ. ಸೈಕಾಲಜಿನಲ್ಲಿ ಈಗೋ ಅಂತ ಒಂದು ಬರುತ್ತೆ, ಕಾನ್ಸೆಪ್ಟ್ ಆಫ್ ಈಗೋ ಬರುತ್ತೆ. ವಾಟ್ ಈಸ್ ದಟ್ ಈಗೋ? ಅದನ್ನು ಸ್ಟಡಿ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಇಟ್ ಈಸ್ ಎ ಡೆಲ್ಯೂಷನ್, ಅದೊಂದು ಭ್ರಮೆ. ಆ ಈಗೋಗೆ ಅವ್ರು ಕೊಟ್ಟರು ಡೆಫಿನೇಷನ್ ಅಂದರೆ, ಇಟ್ ಈಸ್ ಎ ಕನ್ವೀನಿಯಂಟ್ ಪ್ರಾವಿಷನಲ್ ಡೆಲ್ಯೂಷನ್ ಬಟ್ ಇಟ್ ಹ್ಯಾಸ್ ಎ ಟ್ರೆಮೆಂಡಸ್ ಸ್ಟ್ರಾಟಜಿಕ್ ವ್ಯಾಲ್ಯೂ. ಈ ಈಗೋ ಅನ್ನುವಂಥದ್ದು ಡೆಲ್ಯೂಷನ್ ಬಟ್ ಬಹಳ ಉಪಯೋಗಕಾರಿ. ಇಡೀ ಪ್ರಪಂಚಕ್ಕೆ ನಾವು ಬೋಧನೆ ಮಾಡಬೇಕಾದ ಇದೊಂದೇ. ವಿವೇಕಾನಂದರು ಹೇಳ್ತಾರೆ, ಇದೊಂದನ್ನೇ ನಾವು ಬೋಧನೆ ಮಾಡಬೇಕಾದ್ದು. ಏನದು? ಅವನ ಟ್ರೂ ನೇಚರ್ ಏನು, ಅವನ ಸ್ವಭಾವವೇನು, ಅವನ ನಿಜಕ್ಕೂ ಏನು. ಈಗ ತನ್ನನ್ನು ಬೇರೆ ಅಂತ ಅಂದ್ಕೊಂಡು ಹಿಪ್ನಟೈಸ್ ಆಗಿದ್ದಾನೆ. ಹೇಗೆ ಸಿಂಹದ ಮರಿಯಾಗಿ ಹುಟ್ಟಿದ್ರು, ಕುರಿಗಳ ನಡುವೆ ಬೆಳೆದು ತಾನು ಕುರಿ ಅಂತ ಹಿಪ್ನಟೈಸ್ ಆಗಿತ್ತು. ಕುರಿ ಅಂತ ಹಿಪ್ನಟೈಸ್ ಆದಾಗ ಇನ್ನಿಲ್ಲದ ಬವಣೆ, ಇನ್ನಿಲ್ಲದ ದುಃಖ, ಇನ್ನಿಲ್ಲದ ದುಮ್ಮಾನ, ಇನ್ನಿಲ್ಲದ ದುಗುಡ. ಯಾವ ಪ್ರಾಣಿಯನ್ನು ಕಂಡ್ರೂ ಹೆದರಿಕೆ. ನಾಳೆ ನನ್ನ ಗತಿ ಏನಪ್ಪ ಅಂತ ಇವತ್ತೇ ಯೋಚನೆ ಮಾಡೋದು. ನನ್ನ ಜೀವನ ಏನು, ಎಷ್ಟು ಶತ್ರುಗಳಿದ್ದಾರೆ, ಎಷ್ಟು ಪ್ರಾಣಿಗಳು ನನ್ನ ಮೇಲೆ ಬಿದ್ದು ನನ್ನನ್ನು ತಿಂದು ಹಾಕಬೇಕು ಅಂತ ಹೊಂಚಾಗ್ತಾ ಇದ್ದಾರೆ, ನನ್ನ ಗತಿ ಏನು ಅಂತ ಯೋಚನೆ ಮಾಡ್ತಾ ಇದ್ದು ಸಿಂಹದ ಮರಿ. ಆದರೆ ಸಿಂಹದ ಮರಿ ಅಲ್ಲ, ಅದು ತಾನು ಏನು ತಿಳ್ಕೊಂಡಿತ್ತು, ನಾನು ಕುರಿ ಆಗಿರಲಿಲ್ಲ. ಆಮೇಲೆ ಪಕ್ಕದ ಕಾಡಿನ ಸಿಂಹದಿಂದ ಟ್ರೈನಿಂಗ್ ಬಂದ ಮೇಲೆ ಅದು ಸಿಂಹತ್ವವನ್ನು 1 ಸೆಕೆಂಡು ಅಥವಾ 1 ಪೈಸೆಯಷ್ಟು ಸಿಂಹತ್ವವನ್ನು ಹೊಸದಾಗಿ ಪಡ್ಕೊಳ್ಳಲಿಲ್ಲ. ಇವತ್ತು ನಾವು ಮಾಡಬೇಕಾದದೇನೆ. ಹೊಸದಾಗಿ ಇವತ್ತು ನಮಗೆ ಯಾವ ಎನರ್ಜಿಯೂ ಬೇಕಾಗಿಲ್ಲ, ಹೊಸದಾಗಿ ಯಾವ ಪವರು ಕೂಡ ಬೇಕಾಗಿಲ್ಲ. ಒಂದೇ ಒಂದು ದಿನ ನಾವು ಯಾವುದೇ ರೀತಿ ಎಜುಕೇಷನ್ನು ಪಡ್ಕೊಳ್ಬೇಕಾಗಿಲ್ಲ. ಬೇರೆ ಎಜುಕೇಷನ್ ಬೇಕಾಗಿರೋ ಎಜುಕೇಷನ್ ಏನು? ವಾಟ್ ಈಸ್ ಟ್ರೂತ್ ಅಬೌಟ್ ಮೈ ಸೆಲ್ಫ್. ನಿಜಕ್ಕೂ ನಾನು ಏನಾಗಿದ್ದೇನೆ. ಯಾವ ಮೆಡಿಟೇಷನ್ ಆಗಲಿ, ಯಾವ ಧರ್ಮಗ್ರಂಥ ಆಗಲಿ, ಯಾವ ಜಪ ಆಗಲಿ, ಯಾವುದೇ ಪ್ರಾರ್ಥನೆ ಆಗಲಿ, ತೀರ್ಥಯಾತ್ರೆ ಹೋಗೋದಾಗಲಿ, ಪ್ರವಚನ ಕೇಳೋದಾಗಲಿ, ಇದೆಲ್ಲದರ ಎಂಡ್ ಪ್ರಾಡಕ್ಟ್ ಏನಾಗಿರಬೇಕು ಅಂದರೆ, ನಾನು ನಿಜಕ್ಕೂ ಏನಾಗಿದ್ದೇನೆ, ನಾನು ಯಾರು, ನಿಜಕ್ಕೂ ನಾನು ಏನಾಗಿದ್ದೇನೆ, ನಾನಿವತ್ತು ಬದುಕ್ತಾ ಇರೋದು ಸರಿನಾ? ಈ ಪ್ರತಿ ಹೋಲ್ ವರ್ಲ್ಡ್ ಅಲ್ಲ, ಇಡೀ ಕ್ರಿಯೇಷನ್ನೇ ಒಂದು ದೊಡ್ಡ ದುಸ್ಥಿತಿಗೆ ಒಳಗಾಗಿದೆ. ಆ ದುಸ್ಥಿತಿಯನ್ನೇ ನಾವು ಕರಿತೀವಿ ಹಿಪ್ನಟೈಸೇಷನ್. ವೇದಾಂತದ ಅಥವಾ ಯಾವುದೇ ಧರ್ಮದ, ಯಾವುದೇ ಎಜುಕೇಷನ್ನ ಒಂದು ಉದ್ದೇಶ ಏನಂದ್ರೆ, ಈ ಹಿಪ್ನಟೈಸೇಷನ್ನಿಂದ ಪ್ರತಿಯೊಬ್ಬರನ್ನು ಆಚೆಗೆ ತನ್ನಿ ಅವರ ಟ್ರೂ ನೇಚರ್ ಏನಿದೆ ಅದನ್ನು ಅವರು ಪರಿಚಯ ಮಾಡಿಕೊಡಿ. ಇಷ್ಟೇ ಮಾಡಬೇಕಾಗಿರೋದು. ವಿವೇಕಾನಂದರು ಹೇಳ್ತಾರೆ, ಟೀಚ್ ಯುವರ್ ಸೆಲ್ಫ್, ಟೀಚ್ ಎವ್ರಿ ಒನ್ ಹಿಸ್ ಟ್ರೂ ನೇಚರ್. ಕಮ್ ಔಟ್ ಆಫ್ ದಿಸ್ ಹಿಪ್ನಾಟಿಸಮ್ ಆಫ್ ವೀಕ್ನೆಸ್. ಪವರ್ ವಿಲ್ ಕಮ್, ಪ್ಯೂರಿಟಿ ವಿಲ್ ಕಮ್, ಗ್ಲೋರಿ ವಿಲ್ ಕಮ್, goodness will come, everything that is excellent will come once the sleeping soul is roused to self-conscious activity. ಆ ಸಿಂಹ, ನನ್ನ ಕುರಿ ಅಂತ ಭಾವಿಸ್ಕೊಂಡಿದ್ದಂಥ ಸಿಂಹಕ್ಕೆ ಪವರ್ ಕೇಮ್, ಪ್ಯೂರಿಟಿ ಕೇಮ್,
glory, goodness, everything that was excellent did come. All those things came. It did not learn anything. It did not gain anything. It did not earn anything. ಯಾವುದನ್ನು ಅದು ಅರ್ನ್ ಮಾಡಿಕೊಳ್ಳಿಲ್ಲ, ಯಾವುದನ್ನು ಹೊಸದಾಗಿ ಪಡ್ಕೊಳ್ಳಿಲ್ಲ. ಆದರೂ ಅದೆಲ್ಲ ಬಂತು. ಯಾಕೆ ಬಂತು? ನಾನು ಏನು ಅನ್ನೋದ್ರ ಬಗ್ಗೆ ಅದಕ್ಕೆ ಅಜ್ಞಾನವಿತ್ತು. ಜ್ಞಾನ ಬಂದ ಮೇಲೆ ಅವೆಲ್ಲ ಮೊದಲೇ ಇದ್ದಿದ್ದು ಕಾಣಿಸ್ತು. ಮೊದಲೇ ಇತ್ತು, ಕಾಣ್ತಿರ್ಲಿಲ್ಲ. ಈ ಜ್ಞಾನ ಬಂದ ಮೇಲೆ ಮೊದಲು ಇದ್ದಿದ್ದು ಕಾಣಿಸ್ತು. ಮೊದಲು ಕತ್ಲಿತ್ತು, ಇವಾಗ ಬೆಳಕು ಬಂತು. ಗುರುವಿನ ಕೆಲಸ ಅದೇನೆ. ಗು ಅಂತಂದ್ರೆ ಅಂಧಕಾರ, ರು ಅಂತಂದ್ರೆ ನಿವಾರಣೆ ಮಾಡುವನು. ಕತ್ತಲನ್ನು ಹೋಗಿಸಿ, ನಮ್ಮ ಬಗ್ಗೆ ನಮ್ಗಿರ್ತಕ್ಕಂಥ ಅಜ್ಞಾನವನ್ನು ಹೋಗಿಸಿ ನಿಜಕ್ಕೂ ಕೂಡ ನಾವು ಏನಾಗಿದ್ದೀವಿ ಅಂತ ತಿಳಿಸ್ಕೊಟ್ಬಿಟ್ರೆ ಅದಕ್ಕಿಂತಲೂ ದೊಡ್ಡದು ಒಬ್ಬ ಮನುಷ್ಯನಿಗೆ ನಾವು ಮಾಡಬೇಕಾದ್ದು ಏನೂ ಇಲ್ಲ. ಸೋ ಯೂನಿವರ್ಸಲ್, ಸೋ ಸೈಂಟಿಫಿಕ್, ಸೋ ಅಕ್ಸೆಸಿಬಲ್, ಸೋ ಈಸಿ, ಸೋ ರೆಲೆವೆಂಟ್ ಅಂಡ್ ಸೋ ಎಸೆನ್ಷಿಯಲ್. ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಯಾಕೆ? ಯಾರ್ಯಾರಿಗೆ ನಾನು ಪವರ್ಫುಲ್ ಮ್ಯಾನ್ ಆಗಬೇಕು ಅಂತ ಆಸೆ ಇದೆಯೋ ಅವರು ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ತಕ್ಷಶಿಲಾ ಯೂನಿವರ್ಸಿಟಿಯಿಂದ ನಳಂದ ಯೂನಿವರ್ಸಿಟಿವರೆಗೆ ತಕ್ಷಶಿಲಾ ಹುಟ್ಕೊಂಡಿದ್ದು ಆಲ್ಮೋಸ್ಟ್ 20th century BC. ಏಕೆಂದರೆ ಪಾಣಿನಿ ಅಲ್ಲಿ ದೊಡ್ಡ ಪ್ರೊಫೆಸರ್, ಗ್ರಮೇರಿಯನ್ ಪಾಣಿನಿ ಅಲ್ಲಿದ್ದು 14th century BC ನಲ್ಲಿ. ನಳಂದ ಯೂನಿವರ್ಸಿಟಿ ಅದನ್ನು ಒಡೆದಾಕಿ ಅದು ಹಾಳಾಗಿದ್ದು ಆಲ್ಮೋಸ್ಟ್ 7th century 8th century AD. 2000 years ಗ್ಯಾಪ್ನಲ್ಲಿ ಇಂಡಿಯಾದ ಪ್ರತಿ ಯೂನಿವರ್ಸಿಟಿನಲ್ಲೂ ಬಹಳ ಪ್ರಾಧಾನ್ಯ ಕೊಟ್ಟು ಬಹಳ ಎಂಫಸೈಸ್ ಮಾಡಿ ಬೋಧನೆ ಮಾಡ್ತಾ ಇದ್ದದ್ದು ಮನುಷ್ಯನಿಗೆ ನೀನು ಯಾರಂತ ತಿಳ್ಕೊ, ಪ್ರೂವ್ ಮಾಡಿ. ನೀನು ಶರೀರವಲ್ಲ, ನೀನು ಮನಸ್ಸಲ್ಲ, ನೀನು ಬುದ್ಧಿ ಅಲ್ಲ, ನೀನು ಇದೆಲ್ಲ ಯಾವುದೂ ಅಲ್ಲ. ನೀನು ಏನೇನು ತಿಳ್ಕೊಂಡಿದೆಯೋ ಅದು ಯಾವುದೂ ಅಲ್ಲ, ಇದು ನೀನು. ಇದೇ ಒಂದು ದೊಡ್ಡ ಮೇಜರ್ ಸಬ್ಜೆಕ್ಟ್ ಆಗ್ತಿತ್ತು. ಇದನ್ನು ಅಲೆಕ್ಸಾಂಡರ್ಗಿಂತ ಮುಂಚೆ ಇಲ್ಲಿ ಬಂದಿದ್ದಂಥ ಗ್ರೀಕರು, ವಿಶೇಷವಾಗಿ ಪೈಥಾಗೊರಸ್ ಇಂಡಿಯಾಗೆ ಬಂದು ಗಂಗಾ ತೀರದಲ್ಲಿ ಅಲ್ಲಿ ಎಜುಕೇಷನ್ ಪಡ್ಕೊಳ್ಳುವಾಗ ಇದನ್ನು ಎಷ್ಟು ಇಂಪ್ರೆಸ್ ಆದ ಅಂದರೆ ಗ್ರೀಕರು ಇದೇ ವಿಸ್ಡಮ್ನ ತಗೊಂಡು ಗ್ರೀಸಿಗೆ ಹೋದರು. ಫಸ್ಟ್ ಅವರು ಒಂದು ಸಣ್ಣದೊಂದು ಕಾಲೇಜ್ ಥರ ಓಪನ್ ಮಾಡಿಕೊಂಡ್ರು. ಡೆಲ್ಫಿ ಅಂತ ಅಥೆನ್ಸ್ ಪಕ್ಕದಲ್ಲಿ ಒಂದು ಊರು ಬರುತ್ತೆ. ಆ ಡೆಲ್ಫಿ ಪಕ್ಕದಲ್ಲಿ ಅಕಾಡೆಮಿ ಅನ್ನುವಂಥ ಒಂದು ಕಾಲೇಜ್ ಶುರು ಮಾಡಿಕೊಂಡ್ರು. ಹಾಗೆ ಕರ್ನಾಟಕ ಯೂನಿವರ್ಸಿಟಿಗೆ ಅರಿವೇ ಗುರು ಅಂತ, ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ಗೆ ಶ್ರದ್ಧಾ ಹಿ ಪರಮಾಗತಿ ಅಂತ, ಹೀಗೆ ಒಂದೊಂದು ಯೂನಿವರ್ಸಿಟಿಗೆ ಒಂದು ಧ್ಯೇಯವಾಕ್ಯ ಇರುತ್ತೆ. ಹಾಗೆ ಆ ಡೆಲ್ಫಿಯಲ್ಲಿ ಇವರು ಪ್ರಾರಂಭ ಮಾಡಿದಂಥ ಅಕಾಡೆಮಿಗೆ ಅವರಿಟ್ಟಂಥ ಧ್ಯೇಯವಾಕ್ಯ ಯಾವುದು ಅಂತಂದರೆ ಮ್ಯಾನ್ ನೋ ದೈ ಸೆಲ್ಫ್, ಮನುಷ್ಯನೇ ನಿನ್ನನ್ನು ನೀನು ಅರಿ. ಅದನ್ನು ಇಂಡಿಯಾದಿಂದ ತಗೊಂಡು ಹೋದಂಥದ್ದು. ಇದನ್ನೇ ವಿವೇಕಾನಂದರು 3.5 ವರ್ಷಗಳ ಕಾಲ ಪಾಶ್ಚಾತ್ಯ ಪ್ರಪಂಚದಲ್ಲಿ ತೋರಿಸಿಕೊಟ್ಟಾಗ ಅವರಿಗೆ ಏನಿದು, ಇಷ್ಟೆಲ್ಲ ಪವರ್ ಇದೆಯಾ ನಮ್ಮಲ್ಲಿ, ಎಷ್ಟು ಪ್ಯೂರಿಟಿ ಇದೆಯಾ ನಮ್ಮಲ್ಲಿ, ಒಂದು ಹೊಸ ಸಂಪತ್ತೇ ನಮಗೆ ಸಿಕ್ಕಿದಂಗೆ ಆಯ್ತಲ್ಲ, ನಾವು ಇಷ್ಟು ಗ್ರೇಟ್ ಇದ್ದೀವ, ಹಾಗಾದ್ರೆ ನಾವ್ಯಾಕೆ ಈ ರೀತಿ ಬದುಕ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿಯವರೆಗೆ ನಮಗೆ ಪರಿಚಯವೇ ಇಲ್ಲದೆ ಇದ್ದಂಥ 10 ಶಕ್ತಿಯ ಗಣಿಗಳು ಅವರ ಪರಿಚಯಕ್ಕೆ ಬಂದವು. ಅವರ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಅವರ ಸೆಲ್ಫ್ ಎಸ್ಟೀಮ್ ಜಾಸ್ತಿ ಆಯಿತು. ಅವರ ಸೆನ್ಸ್ ಆಫ್ ಬೀಯಿಂಗ್ ಅನ್ ಆನರಬಲ್ ಮ್ಯಾನ್ ಜಾಸ್ತಿ ಆಯಿತು. ಯಾವಾಗ ಆ ಸೆನ್ಸ್ ಆಫ್ ಬೀಯಿಂಗ್ ಅನ್ ಆನರಬಲ್ ಮ್ಯಾನ್ ಜಾಸ್ತಿ ಆಗುತ್ತೆ, ಸೆಲ್ಫ್ ಎಸ್ಟೀಮ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಲೈಫ್ನಲ್ಲಿ ಹೊಸ ಹೊಸ ಲೋಕಗಳೇ ಓಪನ್ ಆಗುತ್ತೆ. ಏಕೆ ಅಂತಂದರೆ ಮನುಷ್ಯ ಹೊಸ ಜನ್ಮ ಪಡ್ಕೊಳ್ತಾನೆ. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯಿತು ಅಂದರೆ ಒಂದು ಹೊಸ ಜನ್ಮ ಪಡ್ಕೊಳ್ತಾನೆ. ಇದೆಲ್ಲ ಕಂಡಂಥ ಪಾಶ್ಚಾತ್ಯ ಪ್ರಪಂಚ ಮತ್ತೆ ಮತ್ತೆ ಉದ್ಗರಿಸುತ್ತೆ, ದಿಸ್ ಈಸ್ ದಿ ಟ್ರೂತ್ ವಿ ವರ್ ಸೀಕಿಂಗ್ ಆಲ್ ದೀಸ್ ಡೇಸ್. ಯಾಕೆಂದರೆ ಪತ್ರಿಕೆಗಳು ಬರೆಯುತ್ತವೆ, ಅವರು ಬೋಧನೆ ಮಾಡುವ ಫಿಲಾಸಫಿನಲ್ಲಿ ಎವ್ರಿ ಡೇ ಅಪ್ಲಿಕೇಶನ್ ಇದೆ, ಪ್ರತಿನಿತ್ಯ ನಮಗೆ ಪ್ರಯೋಜನವಾಗುತ್ತೆ, ಎವ್ರಿ ಡೇ ಅಪ್ಲಿಕೇಶನ್ ಇದೆ. ಇಲ್ಲಿವರೆಗೆ ನಾವು ಓದ್ತಾ ಇದ್ದಂಥ ಜರ್ಮನ್ ಫಿಲಾಸಫಿನಲ್ಲಿ ಸ್ಪೆಕ್ಯುಲೇಷನ್ ಇರ್ತಿತ್ತು. ಟ್ರೂತ್ ಅಂದರೆ ಇಲ್ಲಿ ಟ್ರೂತು ಇದೆ. ಆಲ್ಜಿಬ್ರಾ ಪ್ರೊಫೆಸರ್ ಒಬ್ಬರು ಆಲ್ಜಿಬ್ರಾ ಪರಿಚಯ ಮಾಡಿಕೊಡೋದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ, ಹಾಗೆ ಪ್ರತಿಯೊಂದನ್ನು ಲಾಜಿಕಲ್ ಆಗಿ ಈ ಸ್ಟೆಪ್ಪಿಂದ ಈ ಸ್ಟೆಪ್ಪೇ ಬರಬೇಕಂತ ಹೇಳಿ ಪತ್ರಿಕೆಗಳು ಬರೆಯುತ್ತವೆ. ಈ ಸ್ಟೆಪ್ಪಿಂದ ಈ ಸ್ಟೆಪ್ಪೇ ಬರಬೇಕು ಅಂತ ಹೇಳ್ತಾರೆ. ಮತ್ತು ಒಂದೊಂದು ಎಷ್ಟೊಂದು ಎವ್ರಿ ಡೇ ಅಪ್ಲಿಕೇಶನ್ ಒಳಗೊಂಡಿದೆ. ಒಂದು ದೊಡ್ಡ ಕಾದಂಬರಿಗಾರ್ತಿ, ಅಮೆರಿಕನ್ ಕಾದಂಬರಿಗಾರ್ತಿ ಎಲ್ಲಾ ವೀಲರ್ ವಿಲ್ಕಾಕ್ಸ್ ಸುಮಾರು 4 ಪುಟಗಳ ಬಗ್ಗೆ ಬರೀತಾಳೆ. ಅಮೆರಿಕಾದಲ್ಲಿ ರಿಸೆಷನ್ ಬಂದ್ಬಿಟ್ಟಿತ್ತು. ನನ್ನ ಗಂಡ ದೊಡ್ಡ ಬಿಸ್ನೆಸ್ ಮ್ಯಾನ್, ಬ್ಯಾಂಕ್ಗಳೆಲ್ಲ ಮುಳುಗೋಗಿದ್ವು, ಎಷ್ಟೆಷ್ಟೋ ಬಿಸ್ನೆಸ್ಗಳು ಲಾಸ್ ಆಗಿದ್ವು, ಎಷ್ಟೋ ರಾತ್ರಿ ನಿದ್ದೆನೇ ಬಂದಿರಲಿಲ್ಲ. ನಮ್ಮ ಸ್ಟ್ರೀಟ್ನಲ್ಲೇ ಮ್ಯಾಡಿಸನ್ ಸ್ಕ್ವೇರ್, ನ್ಯೂಯಾರ್ಕಲ್ಲಿ ಈಗಲೂ ಇದೆ, ಮ್ಯಾಡಿಸನ್ ಸ್ಕ್ವೇರ್ನಲ್ಲಿ ಇಂಡಿಯಾದ ವಿವೇಕಾನಂದ ಅಂತ ಒಬ್ಬರು ಬಂದಿದ್ದಾರೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ, ಸುದ್ದಿ ಬಂತು. ಅವರ ಒಂದು ಉಪನ್ಯಾಸ ಬಿಡದೆ ನನ್ನ ಯಜಮಾನರು ಕೇಳ್ತಾ ಬಂದರು,
ಉಪನ್ಯಾಸ ಎಲ್ಲ ಮುಗಿದ ಮೇಲೆ ಮನೆಗೆ ನಾವು ನಡ್ಕೊಂಡು ಬರ್ತಿದ್ವಿ. ಆವಾಗ ಹೇಳ್ತಿದ್ರು ನಮ್ಮ ಯಜಮಾನರು, ದೇರ್ ಈಸ್ ನಥಿಂಗ್ ಟು ವರಿ, ಎವ್ರಿಥಿಂಗ್ ಈಸ್ ಆಲ್ ರೈಟ್. ದೇರ್ ಈಸ್ ನಥಿಂಗ್ ಟು ವರಿ, ಎವ್ರಿಥಿಂಗ್ ಈಸ್ ಆಲ್ ರೈಟ್. ಯಾವ ಫಿಲಾಸಫಿ, ಯಾವ ಧರ್ಮ, ನಾವು ರಾತ್ರಿ ನಿದ್ದೆನೇ ಬರದೆ ಒದ್ದಾಡ್ತಾ ಇದ್ದಾಗ ಏನು ಚಿಂತೆ ಇಲ್ಲ, ಸರಿಯಾಗಿದೆ, ಕರೆಕ್ಟ್ ಆಗಿದೆ ಅನ್ನುವ ಕಾನ್ಫಿಡೆನ್ಸ್ ಕೊಡುತ್ತೆ. ನಿದ್ರಾಹೀನ ರಾತ್ರಿಗಳನ್ನು ನಿದ್ರೆ ಬರುವ ರಾತ್ರಿಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಇನ್ನು ಮುಂದೆ ಗತಿ ಏನು ಅನ್ನುವ ನಿರಾಶಾವಾದದಲ್ಲಿ ಆಶಾವಾದವನ್ನು ಸೃಷ್ಟಿಸುತ್ತೆ. ಇದೆ ಎವ್ರಿಡೇ ಅಪ್ಲಿಕೇಶನ್. ನಿರಾಶಾವಾದದಲ್ಲಿ ಆಶಾವಾದವನ್ನು ಕುಸಿತಾ ಇದ್ದಂಥ ಸಂದರ್ಭದಲ್ಲಿ ಏನು ತೊಂದರೆ ಇಲ್ಲ ಬಿಡು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನೀವು ಜಾಸ್ತಿ ಮಾಡುತ್ತಲ್ಲ, ಇದು ಇಂಥ ಫಿಲಾಸಫಿ ಯಾರಿಗೆ ಬೇಡ? ಕೊನೆಗೆ ಅಮೆರಿಕನ್ನರು ಬರೀತಾರೆ, ಓ ಇಂಡಿಯಾ, ಇಫ್ ಯು ಹ್ಯಾವ್ ಮೋರ್ ಸಚ್ ಪೀಪಲ್ ಲೈಕ್ ವಿವೇಕಾನಂದ, ಪ್ಲೀಸ್ ಸೆಂಡ್ ದೆಮ್ ಟು ಅಸ್. ವಿವೇಕಾನಂದರಂಥ ವ್ಯಕ್ತಿಗಳು ನಿಮ್ಮಲ್ಲಿ ಇನ್ನೂ ಜಾಸ್ತಿ ಇದ್ದರೆ ಅವ್ರನ್ನೂ ನಮ್ಮಲ್ಲಿ ಕಳಿಸು, ಅವ್ರನ್ನೆಲ್ಲ ನಮ್ಮಲ್ಲಿ ಕಳಿಸು. ಈ ಪರಿವರ್ತನೆ ತಂದಿದ್ದು 3.5 ವರ್ಷದಲ್ಲಿ ವಿವೇಕಾನಂದರು ಫಸ್ಟ್ ಹೋದಾಗ ಯಾವುದೋ ಮನೇಲಿ ಉಳ್ಕೊಂಡಿದ್ರು. ಆ ಮನೇಲಿ ಒಂದು ಮಗು ಇತ್ತು, ಕಾರ್ನೇಲಿಯಾ ಕಾಂಗರ್ ಅಂತ ಹೇಳಿ ಅವಳ ಹೆಸರು, 8 ವರ್ಷದ ಮಗು. ಅವಳಿಗೆ ಟೆಕ್ಸ್ಟ್ ಬುಕ್ಸ್ ಏನಿದೆ ನೋಡೋಣ ಅಂತ ನೋಡಿದ್ರೆ ಅಲ್ಲಿ ಇಂಡಿಯಾ ಬಗ್ಗೆ ಇರುತ್ತೆ. ಕ್ರಿಶ್ಚಿಯನ್ ಪಾದ್ರಿಗಳು ಬರೆದಿರ್ತಾರೆ, ಇಂಡಿಯಾದಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದರೆ ಮೊಸಳೆ ಬಾಯಿಗೆ ಹಾಕ್ತಾರೆ, ಇಂಡಿಯಾದಲ್ಲಿ ಬಡವರು ಸಾಕೋಕ್ಕಾಗಲಿಲ್ಲ ಅಂದರೆ ತಮ್ಮ ಹೆಂಡತಿಯನ್ನು ಒಣಗಿರುವ ಮರಕ್ಕೆ ಕಟ್ಟಿ ಹಾಕಿಬಿಟ್ಟು ಸುಟ್ಟು ಹಾಕಿಬಿಡ್ತಾರೆ. ಎಷ್ಟು ಸುಳ್ಳುಗಳು, ಎಷ್ಟು ಸುಳ್ಳುಗಳು, ಎಷ್ಟು ಸುಳ್ಳುಗಳು. ಪಾದ್ರಿಗಳಿಗೆ ಇದು ಆವತ್ತು ಅದೇ ಕೆಲಸ, ಸ್ವಲ್ಪ ಹೆಚ್ಚು ಕಡಿಮೆ ಇವತ್ತು ಇದೇ ಕೆಲಸ. ಇನ್ನಿಲ್ಲದ ರೀತಿಯಲ್ಲಿ ಬೇರೆ ದೇಶಗಳಲ್ಲಿ ಏನೆಲ್ಲ ತೊಂದರೆ ಇದೆ ಅಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಬಿಂಬಿಸೋದು, ಅವ್ರನ್ನೆಲ್ಲ ನಾವು ಮನುಷ್ಯರನ್ನಾಗಿ ಮಾಡಬೇಕಾಗಿದೆ. ಕ್ರಿಸ್ತ ಹೋಗಲಿಲ್ಲ ಅಂದರೆ, ಬೈಬಲ್ ಹೋಗಲಿಲ್ಲ ಅಂತಂದರೆ ಅವರೆಲ್ಲ ಬದುಕೋಕೆ, ಅವರೆಲ್ಲ ಹೀಗೆ ಹೋಗಿಬಿಡ್ತಾರೆ ಅಂತ ಆ ಜನರಿಗೆಲ್ಲ ಏನೇನೋ ತಪ್ಪಾಗಿ ಒಂದು ಚಿತ್ರ ಕೊಡೋದು, ದುಡ್ಡು ತಗೊಳ್ಳೋದು, ಇಲ್ಲಿ ಬಂದು ಐಷಾರಾಮಿ ಜೀವನ ಮಾಡಿಕೊಂಡು ಆ ದುಡ್ಡಿನಿಂದ ಇಲ್ಲಿ ಜನರನ್ನೆಲ್ಲ ಕನ್ವರ್ಟ್ ಮಾಡೋದು ಕಳೆದ 300 ವರ್ಷಗಳಿಂದ ಅವ್ರು ಮಾಡ್ತಾ ಇರೋದು ಇದೇನೆ. ವಿವೇಕಾನಂದ ಇದು ನೋಡಿದ್ರು, ಅಯ್ಯೋ ನನ್ನ ದೇಶದಲ್ಲಿ ಬಡತನ ಇರ್ಬೋದು, ಸ್ತ್ರೀಯರಿಗೆ ಒಂದು ಸ್ವಲ್ಪ ಸ್ವಾತಂತ್ರ್ಯ ಕಡಿಮೆ ಇರಬಹುದು, ಆದರೆ ಹೀಗೆಲ್ಲ ನಾವು ಮಾಡಿದ್ದೀವ? ಹೆಣ್ಮಕ್ಳನ್ನು ಮೊಸಳೆಗೆ ಎಸಿತೀವ? ಹೆಂಡತಿನ ಸಾಕೋಕ್ಕಾಗಲಿಲ್ಲ ಅಂದರೆ ಸುಟ್ಟು ಬೂದಿ ಮಾಡ್ತೀವ? ಏನೇ ಇದೆಲ್ಲ ಮಾಡಿದ್ದಾರೆ? ಇಷ್ಟು ರೊಚ್ಚಿಗೆದ್ದಿರ್ತಾರೆ ವಿವೇಕಾನಂದರು. ಒಂದು ಕಡೆ ಪಬ್ಲಿಕ್ ಮೀಟಿಂಗ್ನಲ್ಲಿ ಹೇಳ್ತಾರೆ, ಇಫ್ ದಿ ಹೋಲ್ ಇಂಡಿಯಾ ಟೇಕ್ಸ್ ಇನ್ ಟು ಇಟ್ಸ್ ಹ್ಯಾಂಡ್ ದಿ ಡರ್ಟ್ ಅಟ್ ದಿ ಬಾಟಮ್ ಆಫ್ ಇಂಡಿಯನ್ ಓಷನ್ and throws it on the faces of you Westerners, remember, we have not done a millionth of injustice that you have done to us. ಎಷ್ಟು ಅನ್ಯಾಯ ಮಾಡಿದ್ದೀರಿ ನಮಗೆ. ಇಡೀ ಇಂಡಿಯಾ ಹಿಂದೂ ಮಹಾಸಾಗರದ ಅಡಿಯಲ್ಲಿರ್ತಕ್ಕಂಥ ಕೆಸರು ತಗೊಂಡು ನಿಮ್ಮ ಮುಖಕ್ಕೆ ಬಳಿದ್ರೆ, ನಿಮ್ಮ ಮುಖಕ್ಕೆ ಎರಚಿದ್ರೆ ಪಾಶ್ಚಿಮಾತ್ಯರೇ, ನೀವು ನಮಗೆ ಮಾಡಿರ್ತಕ್ಕಂಥ ಅನ್ಯಾಯದಲ್ಲಿ 1 ಮಿಲಿಯನ್ನಲ್ಲಿ 1 ಭಾಗ ಕೂಡ ನಾವು ಮಾಡಿದಂಗೆ ಆಗಲಿಲ್ಲ. ಎಷ್ಟು ಅನ್ಯಾಯ ಮಾಡಿದ್ದೀರಿ ನೀವು ನಮಗೆ, ಎಷ್ಟು ಅಪಪ್ರಚಾರ ಮಾಡಿದ್ದೀರಿ ನಮ್ಮ ಬಗ್ಗೆ, ಎಷ್ಟು ಅಪಕೀರ್ತಿಗೆ ನಮ್ಮನ್ನು ಒಳಪಡಿಸಿದ್ದೀರಿ. ಹೀಗೆ ಇದ್ದ ವಾತಾವರಣ ಅವ್ರು ಹೋದಾಗ ಹೀಗಿತ್ತು. ಅವರು ಬಿಟ್ಟು ಬಂದ ಮೇಲೆ, ಮೆಡ್ರಾಸಿಗೆ ಬಂದ ಮೇಲೆ ಅಮೆರಿಕನ್ನರೆಲ್ಲ ಇಡೀ ಇಂಡಿಯನ್ನರಿಗೆ ಅಡ್ರೆಸ್ ಮಾಡಿ ಒಂದು ಲೆಟರ್ ಬರೆದ್ರು. ಆ ಲೆಟರ್ನ ಅಡ್ರೆಸ್ ಏನೋ ವಿವೇಕಾನಂದ ಅಡ್ರೆಸ್ಗೆ ಬರೆದಿದ್ದು, ಆದರೆ ಲೆಟರ್ ಒಳಗಡೆ ಇದ್ದ ಒಕ್ಕಣಿಕೆ ಹೇಗಿತ್ತು ಅಂದರೆ, ಏನಿತ್ತು ಗೊತ್ತಾ ಒಕ್ಕಣಿಕೆ? ಮಹಾನ್ ಆರ್ಯ ಕುಟುಂಬಕ್ಕೆ ಸೇರಿದ ನಮ್ಮ ಭಾರತೀಯ ಸೋದರ ಸೋದರಿಯರಿಗೆ. ನೋಡಿ, ನೀವು ಆರ್ಯರು, ನಾವು ಆರ್ಯರೇ, ನಾವೆಲ್ಲ ಒಂದೇ ಫ್ಯಾಮಿಲಿ, ನೀವು ಅಲ್ಲಿದ್ದೀರಿ, ನಾವಿಲ್ಲಿದ್ದೀವಿ, ನಮ್ಮ ಸೋದರ ಸೋದರಿ. ಯಾವ ಅಮೆರಿಕ, ಇವರು ಕಾಡು ಜನ, ನಾಗರಿಕತೆ ಏನೋ ಗಂಧವೇ ಇಲ್ಲ ಇವರಿಗೆ. ಹೆಣ್ಮಕ್ಳನ್ನು ಮೊಸಳೆ ಬಾಯಿಗೆ ಎಸೀತಾರೆ, ಹೆಂಡತಿನ ಸುಟ್ಟಾಕ್ತಾರೆ ಒಂದು ಮರ ಕಟ್ಟಿ ಹಾಕಿಬಿಟ್ಟು. ಹೀಗೆಲ್ಲ ಅಂದ್ಕೊಂಡು ವಿವೇಕಾನಂದರಿಗೆ ರೂಮ್ ಕೊಡ್ತಿರ್ಲಿಲ್ಲ ಹೋಟೆಲ್ನಲ್ಲಿ. ಕ್ಷೌರಿಕ ಕೂದಲು ಕತ್ತರಿಸೋದಕ್ಕೆ ಬರಲಿಲ್ಲ ವಿವೇಕಾನಂದರಿಗೆ. ನೀನೊಬ್ಬ ಬ್ಲ್ಯಾಕ್ ಇದೆಯಾ, ಹೋಟೆಲ್ಗೆ ಹೋಗಿ ಆ ತಿಂಡಿ ಕೊಡಿ ಅಂತಂದರೆ ಇಲ್ಲ ಅಂದವನು ಸಪ್ಲೈಯರ್. ಅಲ್ಲೇ ಕಾಣ್ತಾ ಇದೆಯಲ್ಲ, ನೋಡು, ನಾನು ನೇರವಾಗಿ ಹೇಳಲಿಲ್ಲ, ಈಗ ನೇರವಾಗಿ ಹೇಳ್ತೀನಿ, ಅಲ್ಲಿದೆ ಹೌದು, ಆದರೆ ನಿನಗೆ ನಾನು ಸರ್ವ್ ಮಾಡಲ್ಲ. ಯಾಕೆ ಅಂದರೆ ಯು ಆರ್ ಎ ಬ್ಲ್ಯಾಕ್, ನೀನು ವೈಟ್ ಅಲ್ಲ. ವಿವೇಕಾನಂದ ನೋಡೋಕೆ ಬೆಳಗ್ಗೆ ಇದ್ದರು, ಆದರೆ ಅವ್ರ ಥರ ಇದ್ದರೆ ಅದು ವೈಟ್ ಅಂತ. ಬೇರೆ ಎಷ್ಟು ಬೇಕಾಗಿ ಇಂಡಿಯನ್ ಎಷ್ಟೇ ವೈಟ್ ಇದ್ದರೂ ವೈಟ್ ಅಲ್ಲ. ಯು ಆರ್ ಎ ಬ್ಲ್ಯಾಕ್, ಐ ವಿಲ್ ನಾಟ್ ಸರ್ವ್ ಯು. ಅಲ್ಲಿದೆ, ನಾನು ಹಾಗೆ ಹೇಳ್ತೀನಿ, ಬೇಜಾರಾಗುತ್ತೆ ಅಂತ. ಆ ಪದಾರ್ಥ ಇಲ್ಲ ಅಂತ ನಾನು ಹೇಳಿದೆ. ಎದ್ದು ಬಂದರು ವಿವೇಕಾನಂದರು. ಯಾವ ಹೋಟೆಲ್ನಲ್ಲಿ ರೂಮ್ ಕೊಡಲಿಲ್ವೋ ಅದೇ ಹೋಟೆಲ್ನವ್ರು ಮಾರನೇ ದಿನ ಬಂದು ಕಾಲು ಹಿಡ್ಕೊಳ್ತಿದ್ದ. ಯಾಕೆ? ಮಾರನೇ ದಿನ ನ್ಯೂಸ್ ಪೇಪರ್ನಲ್ಲಿ ಇವರು ಎಂಥ ದೊಡ್ಡ ವಿದ್ವಾಂಸರು, ಎಷ್ಟು ಅದ್ಭುತವಾದ ವಿಚಾರಗಳು ಮಾಡಿದ್ದಾರೆ ಅಂತ ಫ್ರಂಟ್ ಶೀಟ್ನಲ್ಲಿ ಬಂದುಬಿಡ್ತಿತ್ತು. ನಿನ್ನೆ ನಮ್ಮ ಹೋಟೆಲ್ಗೆ ಬಂದಿದ್ರಿ, ನೀವು ಇಷ್ಟು ದೊಡ್ಡವರು ಅಂತ ಗೊತ್ತಿರಲಿಲ್ಲ, ತಪ್ಪಾಯಿತು, ಕಾಲು ಹಿಡ್ಕೊಂಡು ಇರಲಿ ಬಿಡಿ ಪರವಾಗಿಲ್ಲ, ವಿವೇಕಾನಂದ ತಲೆ ಕೆಡಿಸ್ಕೊಳ್ತಾರ ಅದ್ರ ಬಗ್ಗೆ. ಹೀಗಿದ್ದ ವಾತಾವರಣದಲ್ಲಿ ಕೊನೆಗೆ ಎಲ್ಲಿಗೆ ಬಂತು? ಮಹಾನ್ ಆರ್ಯ ಕುಟುಂಬಕ್ಕೆ ಸೇರಿದ ಭಾರತೀಯ ಸೋದರ ಸೋದರಿಯರಿಗೆ, ಒಂದು ದೇಶಕ್ಕೆ, ಒಬ್ಬ ವ್ಯಕ್ತಿಗೆ
ಒಂದು ಊರಿಗೆ, ಯಾವುದೇ ಒಂದು ಸಂಸ್ಥೆಗೆ ನೀವು ನಿಜಕ್ಕೂ ಉಪಕಾರ ಮಾಡಬೇಕಾದಿಷ್ಟೇ ಅವರ ಬಗ್ಗೆ ಸರಿಯಾದ ಚಿತ್ರ ಕೊಡಬೇಕು, ಅಪಪ್ರಚಾರ ಮಾಡೋದಲ್ಲ. ಇರೋ ಎಷ್ಟು ಪಾಪ ಒಳ್ಳೆಯವರು ಇರ್ತಾರೆ, ಏನೇನೋ ಹೇಳ್ತಾ ಕೊಡೋದು. ನಿಜಕ್ಕೂ ನಾವು ಹೀಗಿದ್ದೀವಿ ನೋಡಿ, ನಾವು ಹೀಗಿದ್ದೀವಿ, ಇದು ನಮ್ಮದು, ಬೇಕಾದ್ರೆ ಬಂದು ನೋಡಿ. ಯಾಕೆ ನಾವು ಅಲ್ಲೆಲ್ಲ ಅಮೆರಿಕದಲ್ಲಿ ಹೇಳ್ತಾರೆ, ಭಾರತದ ಬಗ್ಗೆ ನಾವು ಏನೇನೋ ಕೇಳಿದ್ವಲ್ಲ, ಆ ಭಾರತದಿಂದ ಬಂದವನೇ ಈತ, ಆ ಭಾರತದಿಂದ. ಯಾಕೆ ವಾಟ್ ಕಮಾಂಡ್, ವಾಟ್ ಮ್ಯಾಗ್ನೆಟಿಸಮ್, ವಾಟ್ ಮ್ಯಾಗ್ನಿಫಿಸೆನ್ಸ್, ವಾಟ್ ಪರ್ಸನಾಲಿಟಿ. ನನ್ ವುಡ್ ಎವರ್ ಡೇರ್ ಅಪ್ರೋಚ್ ವಿವೇಕಾನಂದ ವಿಥೌಟ್ ಪೇಯಿಂಗ್ ಹಿಮ್ ದಿ ಹೈಯೆಸ್ಟ್ ರೆಸ್ಪೆಕ್ಟ್. ಏನು ಅದ್ಭುತವಾದ ವ್ಯಕ್ತಿ, ಎಲ್ಲಿಯವನು ಇವನು, ಇವನು ಭೂಲೋಕದವನ. ಒಂದು 100 ಕಡೆ ಪೇಪರ್ಸ್ ಬರೆಯುತ್ತೆ. ಇವನನ್ನು ನೋಡಿದರೆ, ಅವನ ವಿಚಾರಗಳನ್ನು ಕೇಳಿದರೆ, ಅವನ ಜೊತೆ ಓಡಾಡಿದರೆ ಇವನು ಭೂಲೋಕದವನು ಅಂತಲೇ ಅನ್ಸಲ್ಲ. ಡೆಟ್ರಾಯ್ಟ್ನ ಒಂದು ಹುಡುಗಿ ಕ್ರಿಸ್ಟಿನ್ ಗ್ರೀನ್ಸ್ಟೈಡಲ್ ಹೇಳ್ತಾಳೆ, ಅವಳು 1000 ವರ್ಷಕ್ಕೋ 2000 ವರ್ಷಕ್ಕೋ ಅಂಥವರೊಬ್ಬರು ಬರ್ತಾರೆ, ಅವ್ರ ಜೊತೆ ಟೈಮ್ ಕಳೆಯೋದೇ ನಮ್ಮ ಅದೃಷ್ಟ. ಯಾವ ದೇಶದಲ್ಲಿ ಅವ್ರು ಹುಟ್ಟಿದ್ರು ಅವ್ರದ್ದು ಇನ್ನೂ ದೊಡ್ಡ ಅದೃಷ್ಟ. ಯಾರ ಜೊತೆ ಅವ್ರು ಓಡಾಡಿದ್ರು ಅವರಂತೂ ದೊಡ್ಡ ಭಾಗ್ಯವಂತರು. ಹೀಗೆ ಒಂದು 50 ಜನ ಬರೆದ್ರು ವಿವೇಕಾನಂದ. ಈ ಮಟ್ಟದ ವ್ಯಕ್ತಿತ್ವ ಈ ಇಂಡಿಯಾದಲ್ಲಿ ಹುಟ್ಟುವ ವ್ಯಕ್ತಿಗಳು ಬರುತ್ತಾ? ಇದೆಲ್ಲ ಪಾಶ್ಚಾತ್ಯ ಜಗತ್ತು ನಮ್ಮನ್ನು ನೋಡಿ ನಾವು ನಿಜಕ್ಕೂ ಏನು ಅಂತ ತಿಳ್ಕೊಂಡ ಮೇಲೆ, ಇಲ್ಲಿ ಭಾರತೀಯರು ನಿಜಕ್ಕೂ ನಾವು ಏನು ಇಷ್ಟು ದಿವಸ ಆ ಕುರಿಯ ಸಿಂಹದ ಮರಿಯ ಹಾಗೆ ನಾವು ಕುರಿಗಳು ಆ ಇಂಗ್ಲೀಷ್ನವ್ರ ಕೈಯಲ್ಲೋ ಮತ್ತೊಬ್ಬರ ಕೈಯಲ್ಲೋ ಆಳಲ್ಪಡೋದಕ್ಕಷ್ಟೇ ಯೋಗ್ಯರು ಅಂತ ಅಂದ್ಕೊಂಡಿದ್ದವರು, ಈಗ ವಿವೇಕಾನಂದರು ದಿಗ್ವಿಜಯ ಮಾಡಿದ್ದನ್ನು ನೋಡಿ, ನಮ್ಮವರು ಹೋಗಿ ಪಾಶ್ಚಿಮಾತ್ಯ ಜಗತ್ತನ್ನೇ ಗೆದ್ದು ಬರಬಹುದು. ಯಾಕೆ ಅಲ್ಲಿಯವರು ಶಿಷ್ಯರು ಬಂದರು. ವಿವೇಕಾನಂದರು ಬಂದು 2 ವರ್ಷದಲ್ಲಿ ಒಂದು 20 ಜನ ಅವರೆಲ್ಲ ಬಂದು ಶಿಷ್ಯರಾಗಿ ಬಂದರು. ವಿವೇಕಾನಂದರು ಕಾಲು ತೊಳೆದು, ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕಾಲು ತೊಳ್ಕೊಂಡು ಅವ್ರು ರೂಮಿಗೆ ಹೋಗಬೇಕಾದ್ರೆ ಮಳೆ ಬಂದು ಕೆಸರಾಗಿದ್ದರೆ ತಮ್ಮ ಮೈ ಮೇಲೆ ಹಾಕ್ಕೊಂಡಿದ್ದ ಬಟ್ಟೆಗಳನ್ನು ಇಂಗ್ಲೆಂಡ್ನವರು ಹಾಸಿದ್ರು. ನಿಮ್ಮ ಕಾಲು ಕೆಸರಾಗುತ್ತೆ. ಇಂಗ್ಲೆಂಡಿನ ಶಿಷ್ಯರು, ಅಮೆರಿಕನ್ ಶಿಷ್ಯರು ಅವ್ರ ಕಾಲು ಕೆಸರಾಗಬಾರ್ದು ತಾವು ಮೈ ಮೇಲೆ ಹಾಕ್ಕೊಂಡಿದ್ದ ಬಟ್ಟೆಗಳನ್ನು ಹಾಸಿದ್ರು. ಇದನ್ನು ಇಂಡಿಯನ್ಸ್ ನೋಡಿದರು. ನಮ್ಮ ಭಾರತೀಯ ಯುವಕನಿಗೆ ಅವರು ಶಿಷ್ಯರಾಗೋದು, ದಾಸಾನುದಾಸ ಅಂತೆ ವರ್ತಿಸುವುದು. ಇಲ್ಲಿ ಬಂದು ನಿವೇದಿತ ಅಂತೂ ಕಲ್ಕತ್ತೆಯ ಪ್ಲೇಗ್ ಬಂದು ಬೀದಿಗಳು ಚರಂಡಿಗಳೆಲ್ಲ ಕ್ಲೀನ್ ಮಾಡಿದ್ರು. ಆ ಸತ್ತು ಎಲೆಗಳನ್ನೆಲ್ಲ ಗುಡಿಸಿದ್ರು, ಅದನ್ನೆಲ್ಲ ಟ್ರಕ್ನಲ್ಲಿ ತುಂಬಿಸಿದ್ಲು. ಮೂಗಿಗೆ ಬಟ್ಟೆ ಕಟ್ಕೊಂಡು ಅವಳು ಜಾಡಮಾರಿ ಥರ ಕೆಲಸ ಮಾಡೋದು ಇಂಗ್ಲೆಂಡಿನ ಹುಡುಗಿ. ಇದನ್ನೆಲ್ಲ ಭಾರತೀಯರು ನೋಡಿದ್ರು, ನಮ್ಮಲ್ಲೂ ಏನೋ ಇದೆ, ನಾವು ಸಾಮಾನ್ಯರಲ್ಲ. ಮತ್ತು ಅಮೆರಿಕದ ದೊಡ್ಡ ಹಿಸ್ಟೋರಿಯನ್ ವಿಲ್ ಡ್ಯೂರೆಂಟ್ ಅನ್ನುವಂಥವನು ಒಂದು ಪುಸ್ತಕನೇ ಬರೆದ, ಇಂಡಿಯಾ ಡಿಸರ್ವ್ಸ್ ಫ್ರೀಡಮ್, ಎ ಕೇಸ್ ಫಾರ್ ಇಂಡಿಯಾ. ಇಂಡಿಯಾನ್ ಯಾಕೆ ಇಂಗ್ಲೆಂಡ್ ಈ ರೀತಿ ನೀನು ಮಾಡ್ತಾ ಇದೆಯಾ? ಇಂಡಿಯಾಗೆ ನೀನು ಫ್ರೀಡಮ್ ಕೊಡಬೇಕು. ಟಾಲ್ಸ್ಟಾಯ್, ರೊಮೆಯೋ ರೋಲಾ ಅನ್ನುವಂಥ ನೋಬೆಲ್ ಪ್ರಶಸ್ತಿ ವಿಜೇತರಿಗೆ ಲೆಟರ್ ಬರೆದರು, ಇಂಡಿಯಾ ಡಿಸರ್ವ್ಸ್ ಫ್ರೀಡಮ್. ಇಬ್ಬರು ನೋಬೆಲ್ ಪ್ರಶಸ್ತಿ ವಿಜೇತರ ನಡುವೆ ಪತ್ರ ವ್ಯವಹಾರ ನಡೆದ ಅದು ವರ್ಲ್ಡ್ ನ್ಯೂಸ್ ಆಗುತ್ತೆ. ಆ ನ್ಯೂಸ್ ಅಮೆರಿಕದಲ್ಲಿ ಒಂದು ಪ್ರತಿಧ್ವನಿ ಕೊಡ್ತು. ಇಂಗ್ಲೆಂಡಿಗೆ ಪ್ರೆಷರ್ ಬಂತು, ಇಂಡಿಯಾಗೆ ನೀವು ಇದು ಕೊಡಬೇಕು. ಅಷ್ಟೇ ಅಲ್ಲ, ಆವತ್ತಿನ ಜಗತ್ತಿನ ನಂಬರ್ 1 ಶ್ರೀಮಂತ ಸ್ವಾಮೀಜಿಯ ಸಂಪರ್ಕಕ್ಕೆ ಬಂದು ಅವರಿಂದ ಬುದ್ಧಿ ಕಲಿತು. ಏನು ಹೇಳಿದ ಅವರು ಸ್ವಾಮೀಜಿ ಅಂತಂದ್ರೆ, ನಿನ್ನಲ್ಲಿರುವ ದುಡ್ಡು ನಿನ್ನದಲ್ಲ, ಅದು ಭಗವಂತಂದು. ನೀನು ಕೇವಲ ಅದನ್ನು ನೋಡಿಕೊಳ್ಳುವ ಕಸ್ಟೋಡಿಯನ್ ಮಾತ್ರ. ಏನಾದರೂ ಮಾಡಬೇಕು ನೀನು ಬಡವರಿಗೆ. ಅವನು ಒಂದು ರಿಸರ್ಚ್ ಫೌಂಡೇಶನ್ ಮಾಡಿದ. ಆ ರಿಸರ್ಚ್ ಫೌಂಡೇಶನ್ ಆಶ್ರಯದಲ್ಲೇ ಇವತ್ತು ಭತ್ತ ಮತ್ತು ಗೋಧಿಯ ರಿಸರ್ಚ್ ನಡೆದಿರೋದು. ಫಿಲಿಪೀನ್ಸ್ನಲ್ಲಿ ಮ್ಯಾನಿಲಾ ಅಂತ ಒಂದು ಊರಿದೆ, ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಿದೆ ಅಲ್ಲಿ. ಹಾಗೆಯೇ ಅಮೆರಿಕದಲ್ಲಿ ನಾರ್ಮನ್ ಬೋರ್ಲಾಗ್ ಅನ್ನುವಂಥ ಒಬ್ಬ ವಿಜ್ಞಾನಿ ಗೋಧಿಯಲ್ಲಿ ಹೈ ಯೀಲ್ಡಿಂಗ್ ವೆರೈಟಿ ಬೀಜಗಳನ್ನು ಕಂಡು ಹಿಡಿದು ಅದನ್ನು ಗೋಧಿಯ ಪ್ರೊಡಕ್ಷನಲ್ಲಿ ಬೂಸ್ಟಿಂಗ್ ಆಗೋಯ್ತು. ಹಾಗೆಯೇ ರೈಸ್ನಲ್ಲಿ ಕೂಡ IR8 ಅನ್ನುವಂಥ ಒಂದು ತಳಿ ಬಂತು. IR ಅಂದರೆ ಐ ರಾಕ್ ಫೆಲ್ಲರ್ ಅಂತ. IR8 ತಳಿ ಬಂದು ಒಂದು ಎಕರೆಗೆ 4 ಚೀಲ 5 ಚೀಲ ಬರ್ತಾ ಇದ್ದದ್ದು 30 ಚೀಲ 40 ಚೀಲ ಬರೋಕ್ಕೆ ಶುರುವಾಯಿತು. ಹೀಗೆ ಪ್ರಪಂಚದ ಫುಡ್ ಪ್ರಾಬ್ಲಮ್ ಸಾಲ್ವ್ ಆಗಿದ್ದು ವಿವೇಕಾನಂದರ ಜೊತೆಯಲ್ಲಿ. ಆ ರಾಕ್ ಫೆಲ್ಲರ್ ಅಂದರೆ ಅಂದಿನ ವಿಶ್ವದ ನಂಬರ್ 1 ಶ್ರೀಮಂತ ಅರ್ಧ ಗಂಟೆ ಕಳೆದದರ ಪ್ರಮಾಣ, ಅದರ ಪರಿಣಾಮ ಅದಕ್ಕೆ ಹೇಳಿದಲ್ಲ, ಇಂಟ್ರೊಡಕ್ಷನ್ ಕೊಡೋದಕ್ಕೆ 1 ವಾರ ಬೇಕಾಗುತ್ತೆ. ಕೇವಲ 3.5 ವರ್ಷದಲ್ಲಿ ಒಬ್ಬ ವ್ಯಕ್ತಿ ಇಡೀ ಪಾಶ್ಚಾತ್ಯ ಜಗತ್ತಿನ ಆರಾಧ್ಯ ದೇವತೆಯಾಗಿ ಇವತ್ತು ಅಮೆರಿಕದ ವೈಟ್ ಹೌಸ್ನಲ್ಲಿ ಅಮೆರಿಕವನ್ನು ಕಟ್ಟಿದವರು 30 ಜನರ ಫೋಟೋಗಳಿದೆ. 20ನೇ ಫೋಟೋ ಸ್ವಾಮಿ ವಿವೇಕಾನಂದರದ್ದು. ಅವರ ಪಬ್ಲಿಕ್ ಲೈಫ್ 30ನೇ ವಯಸ್ಸಿನಿಂದ 39 ವರ್ಷ 5 ತಿಂಗಳು 24 ದಿನ ಅವ್ರು ಬದುಕಿದ್ರು. ಅಮೆರಿಕಕ್ಕೆ ಹೋದಾಗ 30 ವರ್ಷ ತುಂಬಿ ಒಂದು 8 ತಿಂಗಳು 9 ತಿಂಗಳು ಆಗಿತ್ತು. ಇಷ್ಟೆಲ್ಲ ಒಬ್ಬ ಮನುಷ್ಯ ಹೇಗೆ ಸಾಧಿಸ್ತಾನೆ? ವಿವೇಕಾನಂದರು ಹೇಳ್ತಾರೆ, ಭಾರತೀಯರೇ, ನನ್ನ ರಕ್ತ ನಿಮ್ಮ ರಕ್ತ ಒಂದೇ, ನಾನು ತಿನ್ನುವ ಆಹಾರ ನೀವು ತಿನ್ನುವ ಆಹಾರ ಒಂದೇ, ನಾವು ನಡೆದಾಡೋದೆಲ್ಲ ನಾವು ಕುಡಿಯೋ ನೀರು ಎಲ್ಲ ಒಂದೇ. ನಾನು ಈ ಮಟ್ಟಕ್ಕೆ ಬೆಳೆದೆ, ನೀವ್ಯಾಕೆ ಇಂಗ್ಲೀಷ್ನವ್ರ ಕೈನಲ್ಲಿ ಬುಟ್ ಕಾಲ್ನಲ್ಲಿ ಒದೆ ತಿಂತಾ ಇದ್ದೀರಿ?
ಅದೇ ಇಂಗ್ಲೀಷ್ನವರು ನನ್ನ ಬೂಟಿನ ಲೇಸ್ ತೆಗೆದು ಬೂಟ್ ಆಚೆಗೆ ಇಟ್ಟು ನನ್ನ ಕಾಲು ತೊಳಿತಾರಲ್ಲ, ನಾನೂ ಭಾರತೀಯ, ನೀವು ಭಾರತೀಯ. ನನ್ನ ಬೂಟಿಗೆ ನಮಸ್ಕಾರ ಮಾಡ್ತಾರೆ, ಅದೇ ನಿಮ್ಮನ್ನು ಅವ್ರ ಬೂಟ್ನಿಂದ ಒದಿತಾರೆ. ನನಗೂ ನಿಮಗೂ ಡಿಫರೆನ್ಸ್ ಏನು ಗೊತ್ತಾ? ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಜಗತ್ತು ಗೆದ್ದೆ, ನೀವು ಹಾಗೆ ನಾನು ಕುರಿ. ಎಲ್ಲ ಕುರಿಗಳು ಹೇಗೆ ಇರುತ್ತೆ, ಎಲ್ಲ ಕುರಿನೂ ತೋಳನ್ನು ನೋಡಿ ಹೆದರುತ್ತೆ, ಜಗತ್ತೇ ತೋಳನ್ನು ನೋಡಿ ಹೆದರುತ್ತೆ, ಜಗತ್ತೇ ಚಿರತೆಯನ್ನು ನೋಡಿ ಹೆದರುತ್ತೆ ಅಂದ್ಕೊಂಡು ನೀವು ಕೂತಿದ್ದೀರಿ ಹೊರತು ನಾನು ಕುರಿನ ಅಥವಾ ಬೇರೆ ಏನಾದರೂ ಇರಬಹುದಾ? ನಿಮ್ಮ ಚಿಂತನೆ, ನಿಮ್ಮ ಧರ್ಮ ಸಾವಿರಾರು ಪುಟಗಳಲ್ಲಿ ಹೇಳುತ್ತೆ, ನೀನು ತಿಳ್ಕೊಂಡ ಹಾಗೆ ನೀನು ಕುರಿಯಲ್ಲ. ಆತ್ಮಾನಂ ವಿದ್ಧಿ, ನೀನು ಯಾರಂತ ತಿಳ್ಕೋ. ತ್ವಂ ಬ್ರಹ್ಮಾಸಿ ನ ಸಂಶಯ, ನಿಸ್ಸಂಶಯವಾಗಿಯೂ ನೀನು ಬ್ರಹ್ಮ. ಜಗತ್ತನ್ನೇ ವ್ಯಾಪಿಸ್ಕೊಂಡಿರ್ತಕ್ಕಂಥ ಅಸ್ತಿತ್ವಕ್ಕೆ, ಜ್ಞಾನಕ್ಕೆ, ಆನಂದಕ್ಕೆ ಧಕ್ಕೆ ಇಲ್ಲದೆ ಇರತಕ್ಕಂಥ ಅದ್ಭುತ ವಸ್ತು ನೀನು. 10,000 ವರ್ಷಗಳ ಹಿಂದೆ ಇದನ್ನು ಹೇಳಿ 10,000 ಪುಟಗಳಲ್ಲಿ ಹೇಳಿದೆ, ಆದರೆ ನೀನು ಓದಲೂ ಇಲ್ಲ, ಅದನ್ನು ತಿಳ್ಕೊಳ್ಳೋ ಗೋಜಿಗೂ ಹೋಗಲೇ ಇಲ್ಲ. ಎಲ್ಲ ಕುರಿಗಳು ಹಾಗೆ ಇರುತ್ತೆ, ನಾನು ಒಂದು ಕುರಿ, ಏನಾಯ್ತು ಬಿಡು ಅಂದ್ಕೊಂಡು ಕುರಿಯಾಗಿಯೇ ಬದುಕಿಬಿಟ್ಟೆ. ನಾನು ಕುರಿಯಾಗಿ ಬದುಕೋದಕ್ಕೆ ಇಷ್ಟಪಡಲಿಲ್ಲ. ನಾನು ಯಾರಂತ ತಿಳ್ಕೊಂಡೆ, ಅದಕ್ಕೆ ತಕ್ಕಂತೆ ಬದುಕಿದೆ. ಭಾರತೀಯರೇ, ನಮ್ಮಿಬ್ಬರ ರಕ್ತ ಒಂದೇ ಅಲ್ವಾ? ಏಳಿ ಎದ್ದೇಳಿ, ಮತ್ತೆ ಸಿಂಹವಾಗುವವರೆಗೆ ನಿಲ್ಲಬೇಡಿ, ಗುರಿ ಮುಟ್ಟುವವರೆಗೆ ನಿಲ್ಲಬೇಡಿ, ಸಿಂಹವಾಗುವುದೇ ಗುರಿ. ಹೀಗೆ ವಿವೇಕಾನಂದರ ದಟ್ ಬ್ರೀಫ್ ಸ್ಪ್ಯಾನ್ ಆಫ್ 9 years in public life, it has brought about tremendous transformation all over the world. It did put an end to so many problems that the mankind was faced with. He went to almost every leading city in the West, especially in America and England, met every great man of those times, be he a scientist, be he the prime minister, be he the head of some state or whatever it is. Wherever he went, he left an impression upon the people there that India is not a mean country and Indian is not a mediocre. So the honor of the country, the prestige of the country, the true picture of the country underwent tremendous transformation. Honor was raised, prestige was raised, esteem was raised when people came to know what exactly India is and what really India means for the rest of the world. ಆದ್ದರಿಂದ ವಿವೇಕಾನಂದರು ಹೇಳ್ತಾರೆ, ಅಪ್ ಇಂಡಿಯಾ ಅಂಡ್ ಕಾಂಕರ್ ದಿ ವರ್ಲ್ಡ್, ಬಿಕಾಸ್ ಯು ಕ್ಯಾನ್ ಕಾಂಕರ್ ದಿ ವರ್ಲ್ಡ್. ಹೌ ಯು ಕ್ಯಾನ್ ಕಾಂಕರ್ ದಿ ವರ್ಲ್ಡ್? ಬೈ ಗಿವಿಂಗ್ ಲೈಟ್ ಟು ದಿ ಪೀಪಲ್ ದಟ್ ಆರ್ ಗ್ರಾಪಿಂಗ್ ಇನ್ ದಿ ಡಾರ್ಕ್. ದಿ ಹೋಲ್ ವರ್ಲ್ಡ್ ಈಸ್ ಗ್ರಾಪಿಂಗ್ ಇನ್ ದಿ ಡಾರ್ಕ್. ದಿ ಹೋಲ್ ವರ್ಲ್ಡ್ ಈಸ್ ಇನ್ ನೀಡ್ ಆಫ್ ಲೈಟ್ and India alone has that light. Therefore all Indians as much as possible must go out, and when they go out they must radiate that innate beauty, that innate light that is always with them as an integral part of their very existence itself, as an integral part of their nature itself. ಭಾರತೀಯನೇ ಹೊರಗೆ ಹೋಗು. Therefore I want men to go out. ಹೊರಗೆ ಹೋಗಿ ಭಾರತೀಯನ ಗ್ರೇಟ್ನೆಸ್ ಅನ್ನು ಎಲ್ಲ ಕಡೆ. ಇವತ್ತು ಅಮೆರಿಕಾದಲ್ಲಿ ಯು ಡೋಂಟ್ ನೋ 28% ಆಫ್ ಅಮೆರಿಕನ್ಸ್ ಆರ್ ಫಾಲೋಯಿಂಗ್ ಹಿಂದೂ ಟ್ರೆಡಿಷನ್ಸ್. ಭಾರತೀಯ ಧರ್ಮವನ್ನು 28% ಅಮೆರಿಕನ್ರು ಫಾಲೋ ಮಾಡ್ತಾ ಇದ್ದಾರೆ. ಆದರೆ ತಮ್ಮ ಹೆಸರುಗಳನ್ನು ಬದಲಾವಣೆ ಮಾಡಿಕೊಂಡಿಲ್ಲ ಅಷ್ಟೇ. ಹೆಸರುಗಳು ಮತ್ತು ನಾನು 4 ವರ್ಷ ಹಿಂದೆ ಪ್ಯಾರಿಸ್ನಲ್ಲಿದ್ದಾಗ ಒಬ್ಬಳು ಲೇಡಿ ಬಂದು ನಮಸ್ಕಾರ ಮಾಡಿದ್ರು. ಈ ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಕೇಳಿದೆ ನಾನು, ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ಈಶ್ವರಿ ಸ್ವಾಮೀಜಿ. ಮೈ ನೇಮ್ ಇಸ್ ಈಶ್ವರಿ. ವೆರ್ ಆರ್ ಯು ಫ್ರಮ್? ಸ್ವಿಟ್ಜರ್ಲ್ಯಾಂಡ್. ನನಗೆ ಅನಿಸ್ತಾ, ಅವಳು ನೋಡಿದ್ರೆ ಅವಳು ಇಂಡಿಯನ್ ಅಲ್ಲ. ಹೌ ಕಮ್ ಯು ಆರ್ ಈಶ್ವರಿ? ಐ ಸಪೋಸ್ ಯು ಹ್ಯಾಡ್ ಸಮ್ ಅದರ್ ನೇಮ್ ಅರ್ಲಿಯರ್, ಆಮ್ ಐ ರೈಟ್? ಆಫ್ ಕೋರ್ಸ್, ದೇರ್ ಇಸ್ ಅ ಲಾಂಗ್ ಸ್ಟೋರಿ ಬಿಹೈಂಡ್ ಇಟ್ ಸ್ವಾಮೀಜಿ. ಅರ್ಲಿಯರ್ ಐ ವಾಸ್ ಇಸಾಬೆಲಾ. ಮೊದಲು ನಾನು ಇಸಾಬೆಲಾ, ಈಗ ನಾನು ಈಶ್ವರಿ. ಓಕೆ, ನಾನು ಬಹಳ ಕೆದಕೋದಕ್ಕೆ ಹೋಗಲಿಲ್ಲ. ನಾನು ಬ್ಲೆಸ್ ಮೀ ಸ್ವಾಮೀಜಿ, ಟುಡೇ ಐ ಆಮ್ ಟೇಕಿಂಗ್ ಲೀವ್. I came here about 20 days ago. There was some yoga camp. Now that it is over, I should go back. My daughter is alone in my home. I am a single parent. Fine, okay, fine. But then what should I bless you with? ಏನಂತ ಆಶೀರ್ವಾದ ಮಾಡಿ ಸ್ವಾಮೀಜಿ, ಏನಂತ ಆಶೀರ್ವಾದ ಮಾಡಲಿ? ಕೇಳ್ತಾಳೆ ಅವಳು, ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್. ಸ್ವಿಟ್ಜರ್ಲೆಂಡು ಸ್ವರ್ಗ, ಅಮೆರಿಕ ಏನಿಲ್ಲ ಅದ್ರ ಮುಂದೆ. ಯಾಕೆ? ಪ್ರಪಂಚದ ಎಲ್ಲ ದುಡ್ಡು ಅಲ್ಲೇ ಇರೋದು. ಅದು ಹೇಗೆ ಗಳಿಸಿದ್ರು, ಅದು ಕದ್ದು ದುಡ್ಡು, ದರೋಡೆ ಮಾಡಿದ ದುಡ್ಡು, ನ್ಯಾಯವಾಗಿ ಗಳಿಸಿದ ದುಡ್ಡು, ಅದು ಆಮೇಲಿನ ಮಾತು. ಪ್ರಪಂಚದ ಎಲ್ಲ ದುಡ್ಡು ಸ್ವಿಟ್ಜರ್ಲ್ಯಾಂಡ್. ಅದು ನೋಡಬೇಕು, ರೈಲ್ವೆ ಸ್ಟೇಷನ್ ನೋಡಬೇಕು, ಟ್ರೈನ್ ನೋಡಬೇಕು, ಬಸ್ ಸ್ಟ್ಯಾಂಡ್ ನೋಡಬೇಕು. ಭೂಲೋಕನ ಇದು ಅಂತ ಡೌಟ್ ಬರುತ್ತೆ ನಮಗೆ.
ಅಷ್ಟು ಶ್ರೀಮಂತಿಕೆ ಸ್ವಿಟ್ಜರ್ಲ್ಯಾಂಡ್. ಅಲ್ಲಿ ಹುಟ್ಟಿದವಳು ಇವಳು. ಇಂಡಿಯಾದಲ್ಲಿ ಏನಿದೆ? ಕುಡಿಯೋ ನೀರಿದೆಯಾ ಸಾಕಷ್ಟು? ನಮ್ಮ ರಸ್ತೆಗಳು, ನಮ್ಮ ನೀರು, ನಮ್ಮ ಅದ್ಭುತವಾದಂಥ ಜನನಾಯಕರು, ಅದ್ಭುತವಾದ ಅಧಿಕಾರಿಗಳು, ಇವನ್ನೆಲ್ಲ ನೋಡಿದ್ರೆ ನಾವು ಹೇಗಿದ್ದೀವಿ. ಆದರೆ ಅವಳು ಹೇಳ್ತಾಳೆ, ನಾನು ಇಂಡಿಯಾದಲ್ಲಿ ಹುಟ್ಟಬೇಕು. ಯಾಕೆ? ಅವಳಿಗೆ ಅನಿಸಿದೆ, ನಿಜಕ್ಕೂ ಮನುಷ್ಯ ಏನು ಬೇಕೋ ಅವನಿಗೆ ಅದಿರೋದು ಇಂಡಿಯಾದಲ್ಲಿ ಮಾತ್ರ. ನಿಜಕ್ಕೂ ಮನುಷ್ಯನಿಗೆ ಏನು ಬೇಕೋ ಅದಿರೋದು ಇಂಡಿಯಾದಲ್ಲಿ ಮಾತ್ರ. ಏನಿದೆ ಇಂಡಿಯಾದಲ್ಲಿ? ಪೂರ್ಣ ಪ್ರಮಾಣದ ಪ್ರಜ್ಞೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ಪಾಶ್ಚಾತ್ಯ ಪ್ರಪಂಚಕ್ಕೆ ಅರ್ಥವಾಗ್ತಾ ಇದೆ ಬೇಕಾಗಿರ್ತಕ್ಕಂಥದ್ದು ಪ್ರಜ್ಞೆ. ಆ ಪ್ರಜ್ಞೆ ಎನ್ನುವಂಥದ್ದು ಒಳಗಡೆ ಜಾಗೃತವಾದರೆ, ಆ ಬರ್ಕ್ಲಿ ಯೂನಿವರ್ಸಿಟಿ ಸೈಂಟಿಸ್ಟ್ ಹೇಳಿದ್ನಲ್ಲ, ಏನು ಆಶ್ಚರ್ಯ. ಇವತ್ತು ನಾವೇನು ತಿಳ್ಕೊಳ್ತಾ ಇದ್ದೀವೋ ಅದು 2000 ವರ್ಷಗಳ ಹಿಂದೆನೇ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆಯಲ್ಲ. 2000 ವರ್ಷಗಳ ಹಿಂದೆ ಆ ಇಂಡಿಯಾ ಹೋಯ್ತು. ಇವತ್ತು ಗುಪ್ತರ ಕಾಲದವರೆಗೆ ಆ ಇಂಡಿಯಾ ಇತ್ತು. ಈಗಿರೋದು ಇದು, ಅದು ಪೂರ್ತಿ ಉಲ್ಟಾ ಇಂಡಿಯಾ, ಬೇರೆ ಇಂಡಿಯಾ. ಆ ಇಂಡಿಯಾಗೆ ವಾಪಸ್ ಹೋಗಬೇಕು. ಇವತ್ತು ನಮ್ದೆಲ್ಲ ಅದೇ ಆಗಿರೋದು. ಆ ಸಿಂಹದ ಮರಿಗಳೇ ನಾವು. ಗುಪ್ತರ ಕಾಲದವರೆಗೂ ಇದು ಸಿಂಹದ ಮರಿಗಳೇ. ಆದರೆ ನಾವೆಲ್ಲ ಹುಡುಗರಾಗಿದ್ದಾಗ ಟೆಕ್ಸ್ಟ್ ಬುಕ್ನಲ್ಲಿ ನಮ್ಗೊಂದು ಪಾಠ ಇಟ್ಟಿದ್ರು. ಏನು ಪಾಠ ಅದು? ಕುರಿ ಪಾಠ. ಬಾಬಾ, ಬ್ಲ್ಯಾಕ್ ಶೀಪ್, ಹ್ಯಾವ್ ಯು ನೀವು, ಇದೆಲ್ಲ ಬಾಯಿ ಗಟ್ ಮಾಡಿದವ್ರು ನಾವು. ಕುರಿ ಪದ್ಯ ಹೇಳಿ 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 ಎಲ್ಲ ಕುರಿಗಳೇ ಆಗ್ಬಿಟ್ಟಿದೆ. ನಾವು ಸಿಂಹ ಅನ್ನೋದು ಮರೆತು ಬಿಟ್ಟಿದೆ. ಈ ಕುರಿತನದಿಂದ ಆಚೆಗೆ ಬರಬೇಕು ಅಂದರೆ ಪಕ್ಕದ ಕಾಡಿನ ಸಿಂಹ ಬರಬೇಕು. ನಾನು ನೀನು ಒಂದೇ ಜಾತಿ, ನೀನು ಯಾಕೆ ಈಗ ಬದುಕ್ತಾ ಇದೀಯಾ ಅಂತ ಹೇಳಬೇಕು. ಆ ಪಕ್ಕದ ಕಾಡಿನ ಸಿಂಹವೇ ವಿವೇಕಾನಂದರು. ಕುರಿಗಳಂತೆ ಬದುಕ್ತಾ ಇರೋ ಭಾರತೀಯರೇ, ನಾನು ನೀವು ಒಂದೇ ಜಾತಿ, ನಾನು ಕಾಡಿನ ರಾಜ, ನಿಮಗೇನಾಗಿದೆ, ನೀವ್ಯಾಕೆ ಹೀಗೆ ಬದುಕ್ತಾ ಇದ್ದೀರಿ ಅಂತ ಚುಚ್ಚುವ, ನಿದ್ದೆಯಿಂದ ಎಬ್ಬಿಸುವ ಒಂದು ದೊಡ್ಡ ಸಿಂಹ ಬೇಕು. ಆ ಸಿಂಹವೇ ಸ್ವಾಮೀಜಿ. ಅವರ ಚಿಂತನೆಗಳನ್ನು ಓದಬೇಕು. ಅವರ ಜಯಂತಿ ಮಾಡೋದು, ಅವರಿಗೆ ಊದುಕಡ್ಡಿ ಹಚ್ಚೋದು, ಅವರ ಮೇಲೆ ಒಂದು ಹಾಡು ಹೇಳೋದು, ಇಷ್ಟರಲ್ಲಿ ಮುಗಿಸಬಾರದು. ಇದು ಕೇವಲ 1% ಅಷ್ಟು ನಾವು ಅವರನ್ನು ಆರಾಧನೆ ಮಾಡುವಂಥ ವಿಚಾರ. 99% ಎಲ್ಲಿದೆ ಅಂದರೆ ಅವರ ಚಿಂತನೆ ಓದಬೇಕು, ಅರ್ಥ ಮಾಡಿಕೊಳ್ಬೇಕು, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು. ಇದು ಇಂಪಾರ್ಟೆಂಟ್. 20,000 ಜನ ಬರೋರು ಸಿದ್ದೇಶ್ವರ ಶ್ರೀಗಳು ಪ್ರವಚನ ಹೇಳಿದರೆ 1% ಜನ ತಮ್ಮನ್ನು ಬದಲಾಯಿಸ್ಕೊಂಡಿದ್ದಿದ್ರೆ ಬಿಜಾಪುರ ಜಿಲ್ಲೆ ಇವತ್ತು ಪ್ರಪಂಚದ ಶ್ರೇಷ್ಠ ಜಿಲ್ಲೆ ಆಗ್ತಿತ್ತು. ಬದಲಾಯಿಸ್ಕೊಳ್ಳಿಲ್ಲ. ಬರೋದು ನಮಸ್ಕಾರ ಮಾಡೋದು ಸಾಕಾಗಿ ಹೋಗ್ತಿತ್ತು. ಆ ನಮಸ್ಕಾರಗಳನ್ನು ಅವಾಯ್ಡ್ ಮಾಡ್ಕೊಂಡು ಜನರಿಂದ ಪ್ರವಚನ ಮಾಡಿ ಓಡೋಗ್ಬಿಡ್ತಿದ್ರು ಅವರು. ಯಾಕೆ? ಇವರೆಲ್ಲ ಇಷ್ಟೇ. ಇವ್ರು ಬರ್ತಾರೆ, ಒಂದು ನಮಸ್ಕಾರ ಮಾಡ್ತಾರೆ, ಹೋಗ್ತಾರೆ ಆ ಕಡೆ. ತಿರುಗಿ 4 ತಿಂಗಳ ಹಿಂದೆ ಎಂತಹ ಶುದ್ಧ ಮೂರ್ಖ ಆಗಿದ್ನೋ ಇವತ್ತು ಅದೇ ಮೂರ್ಖನಾಗಿ ಉಳಿತಾನೆ. ಒಂದು ಪೈಸೆಯನ್ನು ಬದಲಾವಣೆ ಮಾಡ್ಕೊಳ್ಳಿ. ಚೆನ್ನಾಗಿ ಗೊತ್ತಿತ್ತು. ನಾವಿಬ್ಬರು ಬಹಳ ಆತ್ಮೀಯರಾಗಿ ಓಡಾಡಿದವರು. ಎಷ್ಟು ಆತ್ಮೀಯರಾಗಿದ್ದವರು ನಮ್ಮ ಕಲ್ಪನೆ ಕೂಡ ನಿಮಗಿಲ್ಲ. ಅದ್ರ ಕಲ್ಪನೆಯೂ ನಿಮ್ಗೆ ಯಾರಿಗೂ ಇಲ್ಲ. ಪರಸ್ಪರ ನಾವಿಬ್ಬರು ಎಷ್ಟು ಆತ್ಮೀಯರಿದ್ವಿ ನಿಮ್ಗೊಂದು ಕಲ್ಪನೆಯೇ ಇಲ್ಲ. ಅವ್ರ ಕೊನೆಗೆ ಎಸ್, ಅವ್ರು ತೀರ್ಕೊಂಡಾಗ ನಾನು ಅಮೇರಿಕಾದಿಂದ ಬಂದೆ. ರಾತ್ರಿ 2 ಗಂಟೆಗೆ ಅಲ್ಲಿ ಕೂತ್ಕೊಂಡೆ ವಿಜಯವಾಣಿಗೆ ಲೇಖನ ಬರೆದೆ. ಅಲ್ಲಿ ರಾತ್ರಿ 2 ಗಂಟೆಗೆ ಸುದ್ದಿ ಬಂತು ಸ್ವಾಮೀಜಿ ತೀರ್ಕೊಂಡಿದ್ದಾರೆ ಅಂತ. ಆಗಲೇ ಎದ್ದು ಆ ದುಗುಡ, ದುಮ್ಮಾನ, ದುಃಖ, ಅದರಲ್ಲೇ 1 ಗಂಟೆ ಕಾಲ ಕೂತು ಫುಲ್ ಆರ್ಟಿಕಲ್ ಬರೆದು ವಿಜಯವಾಣಿಗೆ ಕಳಿಸಿದೆ. ಓದಿರ್ಬೋದೇನೋ ನೀವು. ಸಂತರ ಲೋಕದ ಧ್ರುವ ನಕ್ಷತ್ರ ಶ್ರೀ ಸಿದ್ದೇಶ್ವರ ಅಂತ ಆರ್ಟಿಕಲ್ ಬರೆದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಅವ್ರ ಅಗ್ನಿಸ್ಪರ್ಶ ನಾನೇ ಮಾಡಿದೆ. ಕೊನೆಗೆ ಅವ್ರ ಅಂತ್ಯಕ್ರಿಯೆಯನ್ನು ನಾನೇ ಮಾಡಿದೆ. 17 ಗಂಟೆ ಏರೋಪ್ಲೇನಲ್ಲಿ ಬಂದು ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಬಂದೆ. ಎಷ್ಟೋ ಸಲ ಸ್ವಾಮೀಜಿಗೆ ಹೇಳಿದೆ. ಸ್ವಾಮೀಜಿ ಕೇಳ್ತಾರೆ, ತಿಂಗಳಾನುಗಟ್ಟಲೆ ಕೇಳ್ತಾರೆ, ಏನು ಚೇಂಜ್ ಆಗಲ್ಲ. ಅವ್ರಿಗೂ ಗೊತ್ತಿತ್ತದು. ಇವು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡುವಂಥ ಜನವೇ ಇದು ಅಂತ. ನಮ್ಮ ಕರ್ತವ್ಯ ನಾವು ಮಾಡೋದ್ರಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದದ್ದು, ನಮ್ಮ ಕರ್ತವ್ಯ ನಾವು ಮಾಡೋದ್ರಿ. ಬದಲಾವಣೆ ಆದವ್ರು ಆಗ್ತಾರೆ. ಹಾಗೇನೆ ಇಲ್ಲ, ಕುರಿ ಜೀವನವೇ ಸಿಂಹ ಜೀವನಕ್ಕಿಂತ ಶ್ರೇಷ್ಠ ಅಂತ ಒಂದು PhD ಬರೆದು ಬಿಡ್ತಾರೆ. ಬೇಕಾದ್ರೆ ಕುರಿ ಸಿಂಹಕ್ಕಿಂತ ಶ್ರೇಷ್ಠ ಒಂದು PhD ಥೀಸಿಸ್ ಬರೆದು ಕುರಿಗಳಂಗೇನೆ ಬದುಕೋಣ ಅಂತ ಕಂಟಿನ್ಯೂ ಆಗುವ ಜನವೇ ಜಾಸ್ತಿ. ಇದೆಲ್ಲ ಹೋಗಬೇಕು. ಒಂದು ಕಡೆ ಬಂದು ಕೂತರೆ ಸಭೆಯಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆ ಇರಬೇಕು ಅಂದರೆ ಆ ಯೋಗ್ಯತೆಗೆ ಸಭ್ಯತೆ ಅಂತ ಹೆಸರು. ಪಬ್ಲಿಕ್ಗೆ ಬೀದಿಗೆ ಬಂದರೆ ಯಾರಂದ್ರೆ ಅವ್ರು ಬೀದಿಗೆ ಬರಬಾರದು. ವಿವೇಕಾನಂದ ಹೇಳ್ತಾರೆ, ಬೆಳಗ್ಗೆ ಕನ್ನಡಿಯಲ್ಲಿ ನಿನ್ನ ಮುಖ ನೋಡ್ಕೋ, ಹೊರಗಡೆ ಹೋಗುವುದಕ್ಕೆ ಯೋಗ್ಯನಾಗಿದೆಯಾ ಅಂತ ಅಂದ್ಕೊಂಡ್ರೆ ಹೊರಗಡೆ ಹೋಗು, ಇಲ್ಲ ರೂಮ್ನಲ್ಲಿ ಕೂತ್ಕೋ. ಎಷ್ಟೋ ಜನ ಹೊರಗಡೆ ಹೋಗೋದಕ್ಕೆ ಯೋಗ್ಯರಲ್ಲ. ಯಾಕೆ? ದನ. ಬೀದಿ ತುಂಬ ದನ ಬಂದ್ಬಿಟ್ರೆ ಬೀದಿ ಏನಾಗುತ್ತೆ? ಒಂದು 2 ವೀಲರ್ ಅಂತ ಬರುತ್ತೆ, ರೋಡ್ ಮಧ್ಯೆ ಹೋಗ್ತಾ ಇರ್ತಾನೆ. ಇಲ್ಲಿಂದ ನೀವು ಆಲ್ಮಟ್ಟಿಗೆ ಹೋಗ್ರಿ, ಒಂದು ಕಾರಲ್ಲಿ ಹೋಗ್ರಿ, ಒಂದು 10 2 ವೀಲರ್ ಬರುತ್ತೆ,
9 ಟೂ ವೀಲರ್ ರೋಡ್ ಮಧ್ಯೆ ಹೋಗ್ತಿರ್ತಾನೆ. ಆ ಅವಿವೇಕಿಗೆ ರೋಡ್ ಲೆಫ್ಟಿಗೆ ಹೋಗಬೇಕು, ಹಿಂದ್ಗಡೆ ಬರೋ 4 ವೀಲರ್ಸ್ಗೆಲ್ಲ ರೋಡ್ ಬಿಡಬೇಕು ಅಂತ ಗೊತ್ತಿಲ್ಲ. ಅವನು ಓದಿರ್ತಾನೆ, ಅವನಿಗೆ 2 ಲಕ್ಷ ರೂಪಾಯಿ ಸಂಬಳ ಇರುತ್ತೆ, ಅವನೊಂದು ಇಂಜಿನಿಯರಿಂಗು ಒಂದೇನು ಮಾಡಿರ್ತಾನೆ. ಈ ಟೂ ವೀಲರ್ ಅನ್ನುವಂಥವ್ರು ನೋಡಿದ್ರೇ ಅದಕ್ಕೆ ಬ್ಯಾನ್ ಮಾಡಬೇಕು, ಏನಾದರೂ ಮಾಡಿ ಈ ಟೂ ವೀಲರ್ನೇ ಬ್ಯಾನ್ ಮಾಡಿಬಿಟ್ರೆ ಹಾಗೆ ಅಷ್ಟರ ಮಟ್ಟಿಗೆ ನ್ಯೂಸನ್ಸ್, ದೇ ಆರ್ ರೋಡ್ ನ್ಯೂಸನ್ಸ್. ಓದಿರ್ತಾರೆ, ಆದರೂ ಕೂಡ ದೊಡ್ಡ ದನ ಇದ್ದ ಹಾಗೆ ಇರ್ತಾರೆ. ಯಾಕೆ? ಸೆನ್ಸ್ ಇಲ್ಲ, ಪ್ರಜ್ಞೆ ಇಲ್ಲ. ಸೆನ್ಸಿಬಿಲಿಟೀಸ್, ಟ್ರಾಫಿಕ್ ಸೆನ್ಸಿಬಿಲಿಟೀಸ್, ಎಕನಾಮಿಕ್ ಸೆನ್ಸಿಬಿಲಿಟೀಸ್, ಕಲ್ಚರಲ್ ಸೆನ್ಸಿಬಿಲಿಟೀಸ್, ಸೋಷಿಯಲ್ ಸೆನ್ಸಿಬಿಲಿಟೀಸ್ ಇದಿಲ್ಲ. ಅದು ಹೇಗೋ ಒಂದು ಡಿಗ್ರಿ, ಆ ಡಿಗ್ರಿ ಕೊಟ್ಟವನು ಅವನೇ. ಈ ಕಡೆ ತಂದೆ ತಾಯಿಯಂದರು ಮಕ್ಕಳನ್ನ ಹೇಗೆ ಜನ್ಮ ಕೊಡಬೇಕು ಮಕ್ಕಳಿಗೆ, ಇದೆಲ್ಲ ಇದೆ ಇಂಡಿಯಾದಲ್ಲಿ. ಗರ್ಭಿಣಿಯಾಗಿದ್ದಾಗ 9 ತಿಂಗಳು ಹೇಗೆ ಬದುಕಬೇಕು ಅಂತ ಒಂದು ಸೈನ್ಸ್ ಇದೆ ಇಂಡಿಯಾದಲ್ಲಿ. ಯದ್ವಾ ಬದುಕಿದ್ರೆ ಇಂಥವೇ ಹುಟ್ಟೋದು, ಇವೆಲ್ಲ ಹಾಗೆ ಹುಟ್ಟಿರೋವೇ. ಇದು ಯಾವುದೂ ಗೊತ್ತಿಲ್ಲ, ಏನೇನೇನೇನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದೆ ಇರತಕ್ಕಂಥ 150 ಕೋಟಿ ಜನಗಳಂತೆ ಕಾಣ್ತಾ ಇರುವ ಮತ್ಯಾವುದೋ ಜೀವಿಗಳ ಒಂದು ದೊಡ್ಡ ದೇಶ. ಇಷ್ಟು ಹೋಪ್ಲೆಸ್ ಕ್ವಾಲಿಟಿ, ಹ್ಯೂಮನ್ ಕ್ವಾಲಿಟಿ ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ. ಇಷ್ಟು ಲೋ ಹ್ಯೂಮನ್ ಕ್ವಾಲಿಟಿ ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ. ಯಾಕೆ? ಈ ಕಡೆ ಎಜುಕೇಷನ್ ಸಿಸ್ಟಮ್, ಆ ಕಡೆ ಇಗ್ನೋರೆಂಟ್ ಪೇರೆಂಟ್ಸ್, ಈ ಕಡೆ ಒಂದು ರೀತಿಯ ಏನೋ ಒಂದು ಕಾಂಪ್ಲೆಸೆನ್ಸಿ, ಒಂದು ರೀತಿಯ ನಿದ್ರಾವಸ್ಥೆ. ಇದೆಲ್ಲ ಆಚೆ ಹೋಗಬೇಕು ಅಂತಂದ್ರೆ ವಿವೇಕಾನಂದರಂಥ ಚಿಂತನೆ ಕೇಳಿದ್ವಿ ನೋಡಿ. ಕೂಲಿ ಹುಡುಗನಾಗಿದ್ದವನು, 3 ದಿನಕ್ಕೆ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲದೆ ಇದ್ದವನು, ಕಂಡಕ್ಟರ್ ಕೆಲಸ ಮಾಡ್ತೀನಿ ಅಂತಿದ್ದವನು, ಫಸ್ಟ್ ಅಟೆಂಪ್ಟಲ್ಲಿ IPS ಹ್ಯಾಕ್ ಪಾಸ್ ಮಾಡ್ತಾನೆ. ಮಾಡಿದೆ ನಮ್ಮ ಆಶ್ರಮದ ಹುಡುಗ. ನನ್ನ ಕಾಲು ಒತ್ತಿದ್ದಾನೆ, ನನ್ನ ಬಟ್ಟೆ ತೊಳೆದಿದ್ದಾನೆ, ನನಗೆ ಸ್ನಾನಕ್ಕೆ ನೀರಿಟ್ಟಿದ್ದಾನೆ, ನನ್ನ ರೂಮ್ ಒರೆಸಿದ್ದಾನೆ. ಕಂಡಕ್ಟರ್ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಹೊರಟಿದ್ದವನು. IAS ಮಾಡು ಹೇಳಿದ ಮಾತು ಕೇಳ್ದ. ಅವನಿಗೂ ಇಂಥ ಹುಡುಗರು 100 ಜನ ಬಂದಿದ್ದಾರೆ ನನ್ನ ಸಂಪರ್ಕಕ್ಕೆ. ನನ್ನ ಸಾರ್ವಜನಿಕ ಜೀವನ ಪ್ರಾರಂಭ ಆಗಿದ್ದೇ ಇಲ್ಲಿ ಮನಗುಳಿದಲ್ಲಿ. ಬಂದ ದಿನದಿಂದಲೇ ಎಲ್ಲ ಹುಡುಗರಿಗೂ ಆ ಮಾತುಗಳು ಹೇಳ್ತಾ ಇದ್ದೇವೆ, ಆದರೆ ಏನು ಉಪಯೋಗ ಇಲ್ಲ. ಯಾಕೆ? ಕ್ಯಾಟಗರಿ ಬೇರೆ. ಅಲ್ಲಿ ಗದಗಿನಲ್ಲಿ ಒಬ್ಬ ಹುಡುಗ ಸಿಕ್ಕಿದ. ಕಂಡಕ್ಟರ್ ಕೆಲಸ ಏನು ಮಾಡ್ತೀಯೋ IAS ಮಾಡು ಕೇಳಿದ ಮಾತು, ಕೂತ್ಕೊಂಡ. ಫಸ್ಟ್ ಅಟೆಂಪ್ಟ್ನಲ್ಲಿ IPS ಮಾಡಿ ಬಿಸಾಕ್ಬಿಟ್ಟ. ಇವತ್ತು 13 ಜನ SP-ಗಳು ಒಂದು ಕೈ ಕೆಳಗಡೆ ಇದ್ದಾರೆ. ರವಿ ಚಂದಣ್ಣವರ್, ಎ ಫೇಮಸ್ IPS ಆಫೀಸರ್ ಇನ್ ಕರ್ನಾಟಕ, ನಮ್ಮ ಆಶ್ರಮದಲ್ಲಿ ಬೆಳೆದವನು, ಕನ್ನಡ ಮೀಡಿಯಂನಲ್ಲೇ ಪಾಸ್ ಮಾಡಿದವನು. ಇಂಥದ್ದು ಎಷ್ಟು ಬೇಕು? ಬಸವನ ಬಾಗೇವಾಡಿ ಹುಡುಗ MA ಇಂಗ್ಲೀಷ್ ಮಾಡಿದ, 10,000 ರೂಪಾಯಿ ನೌಕರಿಗೆ ಎಲ್ಲರ ಮಾಸ್ಟರ್ ಕೆಲಸ ಕೊಡಿಸಿ ಸ್ವಾಮೀಜಿ ಅಂತಂದ. ಚೆನ್ನಾಗಿ ಬೈದೆ. ವಿವೇಕಾನಂದ ಏನು ಹೇಳಿದಾರೋ ಪುಸ್ತಕ ಓದು. ಇವತ್ತು ಹಾರ್ವರ್ಡಲ್ಲಿ PhD ಸೆಲೆಕ್ಟ್ ಆಗಿದ್ದಾನೆ. $50,000 per year ಸ್ಕಾಲರ್ಶಿಪ್ ಬರುತ್ತೆ ಅವನಿಗೆ, ರೋಡ್ ಸ್ಕಾಲರ್ಶಿಪ್. ಬಸವನ ಬಾಗೇವಾಡಿ ಅಂದರೆ ಲಂಡನ್. ಹುಡುಗರಿದ್ದಾರೆ, ಆ ಹುಡುಗರಿಗೆ ಸರಿಯಾಗಿ ಹೇಳೋರು ಬೇಕು, ಸರಿಯಾದ ಮಾರ್ಗದರ್ಶನ ಕೊಡೋರು ಬೇಕು. ತಂದೆ ತಾಯಿಯಂದರು ತಮಗೆ ಆ ಯೋಗ್ಯತೆ ಇಲ್ಲ ಅಂದರೆ ಯೋಗ್ಯತೆ ಇರೋ ಕಡೆ ಕಳಿಸ್ಬೇಕು. ವಿಶೇಷವಾಗಿ ವಿವೇಕಾನಂದರ ಚಿಂತನೆಗೆ ಹಚ್ಚಬೇಕು ಅವರನ್ನ. ವಿವೇಕಾನಂದ ಬಂದಿದ್ದು ಕಂಡಕ್ಟರ್ನ IPS ಆಫೀಸರ್ ಮಾಡೋಕ್ಕೆ. ಕನ್ನಡ ಶಾಲೆಯಿಂದ 10,000 ರೂಪಾಯಿ ಸಂಬಳ ತಗೊಳ್ತೀನಿ ಅಂತ ನಮಗೆ ಹಾರ್ವರ್ಡಲ್ಲಿ PhD ಮಾಡೋದು ಕಳಿಸೋದಕ್ಕೆ. ಈ ಟ್ರಾನ್ಸ್ಫಾರ್ಮೇಷನ್ಸ್ಗೆ ವಿವೇಕಾನಂದರು ಬಂದಿದ್ದು. ಎಲ್ಲಿದೆ ಟ್ರಾನ್ಸ್ಫಾರ್ಮೇಷನ್? ಎಲ್ಲಿ ಸಿಗುತ್ತೆ ಟ್ರಾನ್ಸ್ಫಾರ್ಮೇಷನ್? ಇನ್ಸ್ಪಿರೇಷನ್ ಇದ್ದ ಕಡೆ ಟ್ರಾನ್ಸ್ಫಾರ್ಮೇಷನ್. ಇನ್ಸ್ಪಿರೇಷನ್ ಎಲ್ಲಿ ಸಿಗುತ್ತೆ? ಸಿಕ್ಕಿದ ಕಡೆಯಲ್ಲಿ ಇನ್ಸ್ಪಿರೇಷನ್ ಸಿಗುತ್ತಾ? ಆ ಇನ್ಸ್ಪಿರೇಷನ್ ಬೇರೆ, ರೆಸ್ಪಿರೇಷನ್ ಅಲ್ಲಿ ಬರುತ್ತೆ. ಇನ್ಸ್ಪಿರೇಷನ್, ಎಕ್ಸ್ಪಿರೇಷನ್, ದಟ್ ಈಸ್ ಡಿಫರೆಂಟ್, ದಟ್ ಈಸ್ ಆಫ್ ನೋ ಯೂಸ್. ಅರ್ಥ ಮಾಡ್ಕೊಳ್ಳಿ. ವಿಶೇಷವಾಗಿ ವಿವೇಕಾನಂದ ಜಯಂತಿ ದಿನ ಬಂದಾಗ, ಇನ್ನು ಕುಳಿತಾಗ ಏನೋ ವಿಚಾರಗಳನ್ನು ಹೇಳೋದಕ್ಕೆ ಬಂದಿದ್ದಾರೊಬ್ಬರು, ಕೇಳೋದಕ್ಕೆ ನಾವು ಕೂತಿದ್ದೀವಿ ಅಂತಂದಾಗ ಯು ಮಸ್ಟ್ ಹ್ಯಾವ್ ಎ ಡಿಫರೆಂಟ್ ಮೈಂಡ್ ಸೆಟ್. ಯು ಶುಡ್ ನಾಟ್ ಬಿಹೇವ್ ಲೈಕ್ ಬೀಸ್. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಲೈಫು ಬಹಳ ಗ್ಲೋರಿಯಸ್ ಆಗುತ್ತೆ. ಇಲ್ಲ ಅಂತಂದರೆ ದೆರ್ ಇಸ್ ಎ ಟರ್ಮ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ದಟ್ ಈಸ್ ಕಾಲ್ಡ್ ಎಸ್ ಅಮಾರ್ಫಸ್ ಎಕ್ಸಿಸ್ಟೆನ್ಸ್. ಯು ಹ್ಯಾವ್ ಎನ್ ಎಕ್ಸಿಸ್ಟೆನ್ಸ್ ಬಟ್ ಇಟ್ ಕ್ಯಾನ್ ನೆವರ್ ಬಿ ಫೆಲ್ಟ್ ಲೈಕ್ ದಟ್ ಆಫ್ ಎ ಸಾಲೋಮನ್ ಗ್ರ್ಯಾಂಡಿ. So that should not be the case with human beings, at least of India. So I am extremely thankful to Sri Sajjanji that he came here and graced the program. And I am sure that he must be one of the instruments in making this program a reality equally. So thankful to Purti Hassan, Dr. Sharanu, who is still very young, but I am sure that he has a lot of dreams in him.
high aims, high dreams, high aspirations. That is one basic thing that is required for the growth and the unfoldment of the infinite dimension that is there hidden inside every man. It is of essential nature. And also equally, very thankful to our Dr. Balwantaraya, who grew up in Ramakrishna Ashrama atmosphere and who today has earned a very good name wherever he has gone. He was in Ramakrishna institution. The Swamiji is there. Even today, they take his name. He was a student in Bidar Medical College. The college authorities, even today, they take his name. He was a student in SDM while doing his MS or MD in Dharwad, SDM Medical College. I know some of the very important people there. They all know him, and with lot of appreciation, admiration, they take his name. This is a Vivekananda follower. This is the nature of a Vivekanandist. Wherever he goes, he leaves a mark. Mark which is good, which is healthy, which is of positive nature, which is of glory, which is of goodness, which is of greatness. That must be the aspiration with which we have to grow up in life. ಬಂದಿದ್ದೀವಿ ಹೇಗೋ ಬದುಕೋದು ಒಂದಿನ ಹೋಗೋದು. Why live like that? Better commit a suicide instead of living like that. We have come, we have taken up this human form, human birth. We should be up to the glory of that. We should be up to the expectations of it. We should be up to the potentiality that is hidden in that. Otherwise, as Shankaracharya used to say, having taken human birth, if you don't bring out the infinite dimension that is there in you, it is like a suicide only. Labdhva katham-chit narajanma durlabham tatrapi pumustvam shruti paradarshanam yastu atmamukto nayateta mudhadehe sa atmaha swam vinihanti asadgraha. Having taken human birth, if you don't realize all the potentialities that are there in you, you are verily committing your own suicide. Shankaracharya says. A very great man says like that. Siddheshwara Swamiji said that. A very great man says like that. So I thank all these people and I thank you all for listening to me all the while. Thank you so much.